ಜಿಮ್ನೋಸ್ಪರ್ಮ್ಸ್ ಮತ್ತೆ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಸ್ಟಡಿ ಆಫ್ ಆಲ್ಗೆ. ತುಂಬಾ ಕೆಳವರ್ಗದ ಪ್ಲಾಂಟ್ಸ್ ಅನ್ನು ನಾವು ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ನಾವು ಅದರ ಕ್ಯಾರೆಕ್ಟರ್ಸ್ ಅನ್ನೆಲ್ಲ ತಿಳ್ಕೊಂಡಿದ್ದೇವೆ. ಈಗ ನಾವೇನ್ ಮಾಡ್ತಾ ಇದ್ದೇವೆ, ವಿ ಆರ್ ಗೋಯಿಂಗ್ ಟು ಡಿವೈಡ್ ಆಲ್ಗೆ ಇಂಟು ದೇರ್ ಸಬ್ ಗ್ರೂಪ್ಸ್ ಆರ್ ಕ್ಲಾಸಸ್. ಈಗ ಪುನಃ ಅದರ ಸ್ಟಡಿಯನ್ನು ತುಂಬಾ ಕ್ಲಿಯರ್ ಆಗಿ ಮಾಡಬೇಕು. ನಾವೇನ್ ಮಾಡ್ತಾ ಇದ್ದೇವೆ, ಅದನ್ನು ಮತ್ತೆ ಡಿವೈಡ್ ಮಾಡಿ ಅದರ ಕ್ಯಾರೆಕ್ಟರ್ಸ್ ಏನಾಗ್ತದೆ ನೋಡ್ತೇವೆ. ಸೊ ಹೀಗೆ ನಾವು ಅದನ್ನು ಕಲಿಯೋದ್ರಿಂದ ಏನಾಗ್ತದೆ, ಸಬ್ಜೆಕ್ಟ್ ತುಂಬಾ ಕ್ಲಿಯರ್ ಆಗ್ತದೆ, ಆ ಟಾಪಿಕ್ ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಪ್ಲಾಂಟ್ಸ್ ಅನ್ನುವಂಥದ್ದು ಏನು, ಅದರಲ್ಲಿ ದೊಡ್ಡ ಗ್ರೂಪ್ಗಳು ಯಾವುದು, ಮಧ್ಯದಲ್ಲಿ ಬರುವಂಥ ಸಣ್ಣ ಸಣ್ಣ ಗ್ರೂಪ್ಗಳು ಕೂಡ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ನಾವು ಕಲಿತೇವೆ. ಸೊ ನಾವು ಲೆಟ್ ಅಸ್ ಸಿ ದ ಕ್ಲಾಸಿಫಿಕೇಶನ್. See, for the classification of organisms, generally we go with certain criteria. ನಾವು ಯಾವುದೇ ಒಂದು ಕ್ಲಾಸಿಫಿಕೇಶನ್ ಅನ್ನು ಮಾಡಬೇಕಾದ್ರೆ ಅದಕ್ಕೊಂದು ಕ್ರೈಟೀರಿಯಾ ಅಂತ ಹೇಳಿ. ಸೊ ಯಾವ ಕ್ರೈಟೀರಿಯಾವನ್ನು ಇಟ್ಟುಕೊಂಡು ನಾವು ಕ್ಲಾಸಿಫೈ ಮಾಡ್ತೇವೆ ಅಂತ ಹೇಳಿದ್ರೆ, we categorize them based on these criteria. First one is pigments, next is reserved food materials, third photosynthetic pigments, and fourth one is storage food materials, fifth one is mode of reproduction. ಹೇಗೆ ನಾವು ತರಗತಿಗಳಲ್ಲಿ ಏನು ಮಕ್ಕಳನ್ನು ಬೇರೆ ಬೇರೆ ಕ್ಯಾಟಗರಿಯನ್ನಾಗಿ ಮಾಡ್ತೇವೆ, ಎಕ್ಸಾಮ್ಸ್ ಅನ್ನು ಮಾಡಿ ಯಾರಿಗೆ ಜಸ್ಟ್ ಪಾಸ್, ಯಾರು ಸೆಕೆಂಡ್ ಕ್ಲಾಸ್, ಯಾರು ಫಸ್ಟ್ ಕ್ಲಾಸ್, ಯಾರು ಡಿಸ್ಟಿಂಕ್ಷನ್, ಯಾರು 90, ಹೀಗೆ ನಾವು ಒಂದು ಕ್ರೈಟೀರಿಯಾ, ಮಾರ್ಕ್ಸಿನ ಬೇಸಿಸ್, ಮಾರ್ಕ್ಸ್ ಇಸ್ ದ ಕ್ರೈಟೀರಿಯಾ ಫಾರ್ ಕ್ಲಾಸಿಫಿಕೇಶನ್. ಇಲ್ಲಿ ಅದೇ ರೀತಿ ನಾವು ಇಲ್ಲಿ ತೆಗೆದುಕೊಳ್ಳುವ ಕ್ರೈಟೀರಿಯಾ ಏನಂತ ಹೇಳಿದ್ರೆ, ಅದರಲ್ಲಿ ಇರುವ ಬೇರೆ ಬೇರೆ ಪಿಗ್ಮೆಂಟ್ಸ್, ಡಿಫರೆನ್ಸ್ ಸಿಮಿಲಾರಿಟೀಸ್ ಇನ್ ದ ಪಿಗ್ಮೆಂಟ್ಸ್ ಅಂಡ್ ಸಿಮಿಲಾರಿಟೀಸ್ ಆಸ್ ವೆಲ್ ಆಸ್ ಡಿಫರೆನ್ಸಸ್ ಇನ್ ದ ರಿಸರ್ವ್ಡ್ ಫುಡ್ ಮೆಟೀರಿಯಲ್ಸ್, ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್, ಸ್ಟೋರೇಜ್ ಫುಡ್ ಮೆಟೀರಿಯಲ್ಸ್, ಮೋಡ್ ಆಫ್ ರಿಪ್ರೊಡಕ್ಷನ್. ಓಕೆ, in alga there are 3 different classes. 3 classes ಉಂಟು. Those classes are, first one chlorophyceae. Chlorophyceae. Second one is Phaeophyceae. Third one is Rhodophyceae. So Chlorophyceae, Phaeophyceae and Rhodophyceae, ಈ 3 ಹೆಸರುಗಳನ್ನು ಕೂಡ ಹೇಗೆ ಕೊಟ್ಟಿದ್ದಾರೆ, ಇದರ ಅರ್ಥ ಏನು? ಫಸ್ಟ್ ಗೆ ನಾವು ನೋಡುವುದಾದ್ರೆ ಕ್ಲೋರೋ ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ದ ಕ್ಲೋರೋಫಿಲ್ ಪಿಗ್ಮೆಂಟ್. ಕ್ಲೋರೋಫೈಸಿಯೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಯಾವ ಕಲರ್ ಅಲ್ಲಿ ಇರ್ತದೆ? ಅದು ಗ್ರೀನ್ ಕಲರ್ ಅಲ್ಲಿ ಇರ್ತದೆ, ಹಸಿರು ಬಣ್ಣದ್ದಾಗಿರ್ತದೆ. ಹಾಗಾಗಿ ಕ್ಲೋರೋಫೈಸಿಯೆ is the group of algae which comprises green colored algae. That's why chlorophyceae is generally referred as green algae. Next is Phaeophyceae. Phaeophyceae ಅಂತ ಹೇಳಿದ್ರೆ ಏನು? They are brown algae, commonly called brown algae, Phaeophyceae. Next Rhodo ಅಂತ ಹೇಳಿ red, so red algae, they are red algae. So here we can say that the names of the groups are given mainly based on their photosynthetic pigments. ಅದರಲ್ಲಿ predominant ತುಂಬಾ ಚೆನ್ನಾಗಿ ಕಾಣುವಂತ ಕಲರ್ ಯಾವುದು, ಯಾವ ಕಲರ್ ಇದೆ ಅದನ್ನು ನೋಡಿ ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೇವೆ. ಸೊ ಯಾವ ಪಿಗ್ಮೆಂಟ್ ತುಂಬಾ ಸರಿಯಾಗಿ ಕಾಣ್ತದೆ, ಇದರಲ್ಲಿ ಗ್ರೀನ್ ಕಲರ್ ಪಿಗ್ಮೆಂಟ್, ಹಾಗಾಗಿ ಗ್ರೀನ್ ಆಲ್ಗೆ. ಇದರಲ್ಲಿ ಬ್ರೌನ್ ಬಣ್ಣದ್ದು ಮತ್ತು ಇದು ರೆಡ್ ಆಲ್ಗೆ ಅಂತ ಹೇಳಿ ಕರೆಯುತ್ತೇವೆ. So let us begin with the first class of algae, that is green algae. ಸೊ ಇದರಲ್ಲಿ ಕೂಡ ನಾವು ಹೇಗೆ ಜನರಲ್ ಕ್ಯಾರೆಕ್ಟರ್ಸ್ ಅನ್ನು ನೋಡಿದ್ದೇವೆ, ಅದೇ ವಿಧದಲ್ಲಿ ಅದನ್ನು ನಾವು ಕಲಿತಾ ಹೋಗುವ. ಮೊದಲಿಗೆ ವಿ ವಿಲ್ ಸಿ ದ ಹ್ಯಾಬಿಟ್ಯಾಟ್. ಸೊ ಹ್ಯಾಬಿಟ್ಯಾಟ್ ಮೀನ್ಸ್ ಅಕರೆನ್ಸ್. ಹ್ಯಾಬಿಟ್ಯಾಟ್ ಅಂತ ಹೇಳಿದರೆ ಏನು? ಅಕರೆನ್ಸ್. ಇದು ಎಲ್ಲಿ ಇರ್ತದೆ? ಅಕರೆನ್ಸ್ ಅಂತ ಹೇಳಿದರೆ ಈ ಆಲ್ಗೆಗಳು ಎಲ್ಲಿ ಇರ್ತವೆ ಅಂತ ಹೇಳಿದರೆ, ಸೊ ಜನರಲಿ ದ ಮೆಂಬರ್ಸ್ ಆಫ್ ಕ್ಲೋರೋಫೈಸಿಯೆ ಆರ್ ಫೌಂಡ್ ಇನ್ ಫ್ರೆಶ್ ವಾಟರ್ ಆಸ್ ವೆಲ್ ಆಸ್ ಮೆರೈನ್ ವಾಟರ್.
ಫ್ರೆಶ್ ವಾಟರ್ ಸಿಹಿ ನೀರು, ಮತ್ತೆ ಇದು ಮೆರೈನ್ ವಾಟರ್ ಅಂತ ಹೇಳಿದರೆ ಸಮುದ್ರದ ನೀರು, ಉಪ್ಪು ನೀರು ಅಥವಾ ಸಮುದ್ರದ ನೀರಿನಲ್ಲಿ ನಮಗೆ ಇದು ಕಾಣಲಿಕ್ಕೆ ಸಿಗ್ತದೆ. ಸೊ ನೆಕ್ಸ್ಟ್ ಬಾಡಿ ಫಾರ್ಮ್. ಅವುಗಳ ಬಾಡಿ ಫಾರ್ಮ್ ಹೇಗಿದೆ, ಎಷ್ಟು ದೊಡ್ಡದಾಗಿ ಬೆಳೀತವೆ, ಬಾಡಿ ಫಾರ್ಮ್ ಆಸ್ ವೆಲ್ ಆಸ್ ಸೈಜ್. ದಿಸ್ ಗ್ರೂಪ್ ಆಫ್ algae show different types of body forms or body form varies among different members of this particular group, and here we can see mainly 3 types of algae. ಕೆಲವೊಂದು ಆಲ್ಗೆಗಳಿಗೆ ಏನು ಸಿಂಗಲ್ ಸೆಲ್ ಇರ್ತದೆ, they are called unicellular, and some of them are colonial. ಅವುಗಳು ಗುಂಪಿನಲ್ಲಿ ಬದುಕ್ತವೆ, ಅದನ್ನು ಕಾಲೋನಿಯಲ್ ಅಂತ ಕರೀತೇವೆ. ಅದೇ ರೀತಿ ಫ್ಯೂ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್ ಆರ್ ಫಿಲಮೆಂಟಸ್. ಸೊ ಯೂನಿಸೆಲ್ಯುಲಾರ್ ಆಲ್ಗೆ ಅಂತ ಹೇಳಿದ್ರೆ ಏನು, ದೇ ಪೊಸೆಸ್ ಸಿಂಗಲ್ ಸೆಲ್. ಫಾರ್ ಎಕ್ಸಾಂಪಲ್ ನೀವು ನೋಡಿದ್ದೀರಿ ಕ್ಲಾಮಿಡೋಮೋನಾಸ್ ಅಂತ ಕರಿತೇವೆ ನಾವು, ಕ್ಲಾಮಿಡೋಮೋನಾಸ್ ಇದು ಸಿಂಗಲ್ ಸೆಲ್ಡ್ ಆಲ್ಗೆಗೆ ಎಕ್ಸಾಂಪಲ್. ಸೆಕೆಂಡ್ ಒನ್ ಈಸ್ ಕಾಲೋನಿಯಲ್ ಅಂತ ಹೇಳಿದರೆ ಒಂದು ಗ್ರೂಪಿನಲ್ಲಿ ತುಂಬ ಆರ್ಗ್ಯಾನಿಸಮ್ಸ್ ಜೀವನ ತೆಗೆಯೋದು. ಸೊ ದೇ ಕೆ ನಾಟ್ ಬಿ ಐಸೋಲೇಟೆಡ್. ನೀವು ಐಸೋಲೇಟ್ ಮಾಡಿದರೆ ದೇ ವಿಲ್ ಬಿಕಮ್ ಹೆಲ್ಪ್ಲೆಸ್. ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಹ್ಯೂಮನ್ ಕಾಲೋನಿ ಆ್ಯಂಡ್ ಕಾಲೋನಿ ಆಫ್ ಅದರ್ ಅನಿಮಲ್ಸ್? ಈಗ ನಾವು ಕಾಲೋನಿಯಲ್ ಇನ್ಸೆಕ್ಟ್ಸ್ ಅಥವಾ ಕಾಲೋನಿ ಅಂತ ಏನು ಹೇಳ್ತೇವೆ ನೋಡಿ, ಅಲ್ಲಿ ಡಿಫ್ರೆಂಟ್ ಮೆಂಬರ್ಸ್ ಆಫ್ ದ ಗ್ರೂಪ್ ದೇ ರಿಮೈನ್ ಟುಗೆದರ್. ವಾಲ್ವಾಕ್ಸ್ ಅಂತ ಹೇಳಿ ಒಂದು ಆಲ್ಗೆ ಇದೆ, ಅದರಲ್ಲಿ ಬೇರೆ ಬೇರೆ ಏನು ಪ್ಲ್ಯಾಂಟ್ಸ್ ಒಟ್ಟಿಗೆ ಬದುಕ್ತವೆ. ಈಗ ನೀವು ಇದರದ್ದು ಒಂದನ್ನು ಸಪರೇಟ್ ಮಾಡಿದರೆ ಇಟ್ ಕೆನಾಟ್ ಲೀಡ್ ಇಟ್ಸ್ ಇಂಡಿಪೆಂಡೆಂಟ್ ಲೈಫ್. ಅವುಗಳು ಒಂದು ಇನ್ನೊಂದರ ಮೇಲೆ ಅವಲಂಬಿತ ಆಗಿರ್ತವೆ. ದೇ ಆರ್ ಡಿಪೆಂಡಿಂಗ್ ಆನ್ ಒನ್ ಎನದರ್ ಫಾರ್ ದೇಯರ್ ಡಿವಿಷನ್ ಆಫ್ ಲೇಬರ್. ಏನು ಕೆಲಸ ಆಗಬೇಕಾದರೂ ಕೂಡ ಅವುಗಳು ಎಲ್ಲದೂ ಒಟ್ಟಿಗೆ ಸೇರಿ ಮಾಡಬೇಕು. ನೀವು ಅವುಗಳನ್ನು ಐಸೋಲೇಟ್ ಮಾಡಿದರೆ ಅವುಗಳು ಅವುಗಳ ಡೇ ಟು ಡೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಆರ್ಗ್ಯಾನಿಸಮ್ಸನ್ನು ನಾವು ಕಾಲೋನಿಯಲ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೇವೆ. ಸೊ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಕಾಲೋನಿಯಲ್ ಆರ್ಗ್ಯಾನಿಸಮ್ ಈಸ್ Volvox. Okay, next one is filamentous algae. So filamentous algae are Spirogyra. Examples are Spirogyra ಅಥವಾ ಯೂಲೋಥ್ರಿಕ್ಸ್. ಇವುಗಳು ಹೇಗಿದ್ದಾವೆ? ದೇ ಆರ್ ಫಿಲಮೆಂಟಸ್. ಉದ್ದ ಫಿಲಮೆಂಟಿನ ಹಾಗೆ ಇರ್ತದೆ. ಈ ರೀತಿಯ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಅನ್ನು ನಾವಲ್ಲಿ ನೋಡ್ಬೋದು. ಸೊ ದೇ ಆರ್ ಫಿಲಮೆಂಟಸ್ ಆಲ್ಗೆ. ಇನ್ ದಿಸ್ ವೇ ಗ್ರೀನ್ ಆಲ್ಗೆ ಆರ್ ಆಫ್ 3 ಟೈಪ್ಸ್. ಅದರಲ್ಲಿ ಯೂನಿಸೆಲ್ಯುಲಾರ್ ಆಲ್ಗೆ ಇದೆ, ಕಾಲೋನಿಯಲ್ ಇದೆ, ಫಿಲಮೆಂಟಸ್ ಇದೆ. ನೆಕ್ಸ್ಟ್ ಒನ್ ಪಿಗ್ಮೆಂಟ್ಸ್. ಲೆಟ್ ಅಸ್ ಸಿ ದ ಪಿಗ್ಮೆಂಟ್ಸ್. These algae possess various types of pigments, but some of them are prominent. ಇದರಲ್ಲಿ ಬೇರೆ ಬೇರೆ ಪಿಗ್ಮೆಂಟ್ಸ್ ಇರ್ತದೆ, ಕೆಲವೊಂದು ಪಿಗ್ಮೆಂಟ್ಸ್ ಮಾತ್ರ ಪ್ರಾಮಿನೆಂಟ್ ಆಗಿ ಇರುವಂಥದ್ದು. ಯೂಶ್ವಲಿ ದೇ ಅಪಿಯರ್ ಗ್ರಾಸ್ ಗ್ರೀನ್ ಕಲರ್ ಬಿಕಾಸ್ ಆಫ್ ಡಾಮಿನೆನ್ಸ್ ಆಫ್ ಪಿಗ್ಮೆಂಟ್ಸ್ ಕಾಲ್ಡ್ ಕ್ಲೋರೋಫಿಲ್ ಎ ಮತ್ತು ಕ್ಲೋರೋಫಿಲ್ ಬಿ. ಕ್ಲೋರೋಫಿಲ್ ಎ ಆಸ್ ವೆಲ್ ಆಸ್ ಕ್ಲೋರೋಫಿಲ್ ಬಿ. ಈ ಎರಡು ಪಿಗ್ಮೆಂಟ್ಗಳು ಈ ಆಲ್ಗೆಯಲ್ಲಿ ಎಲ್ಲಿರ್ತವೆ ಅಂತ ಹೇಳಿದರೆ ದೇ ಆರ್ ಫೌಂಡ್ ಇನ್ ದ ಸೆಲ್ ಆರ್ಗನಲ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್. ಇದೊಂದು ರೀತಿಯ ಪ್ಲಾಸ್ಟಿಡ್ ಅಂತ ಕರಿತೇವೆ. ಈಗ ನಿಮಗೆ ರೈಬೋಸೋಮ್, ಗಾಲ್ಗಿ ಕಾಂಪ್ಲೆಕ್ಸ್ ಎಲ್ಲ ಹೇಗಿದೆ ಸೆಲ್ ಆರ್ಗನಲ್ಸ್, ಅದೇ ರೀತಿ ಇದು ಕೂಡ ಒಂದು ಸೆಲ್ ಆರ್ಗನಲ್. ಇದರ ಒಳಗೆ ನಮಗೆ ಈ ಕ್ಲೋರೋಪ್ಲಾಸ್ಟ್ ಇರ್ತದೆ. ದೀಸ್ ಪಿಗ್ಮೆಂಟ್ಸ್ ಆರ್ ಫೌಂಡ್ ಇನ್ ದ chloroplast, chlorophyll pigments. Okay, next, shape of the chloroplast. ಈಗ ಈ ಆಲ್ಗೆದಲ್ಲಿ when we observe different types of algae, we can see variation in the shape of ಕ್ಲೋರೋಪ್ಲಾಸ್ಟ್. ಎಲ್ಲದರಲ್ಲಿ ಕೂಡ ಈ ಕ್ಲೋರೋಪ್ಲಾಸ್ಟ್ ಅನ್ನುವಂಥದ್ದು ಒಂದೇ ರೀತಿ ಇರುವುದಿಲ್ಲ. ಈ ಕ್ಲೋರೋಪ್ಲಾಸ್ಟ್ ಅನ್ನುವ ಆರ್ಗನಲ್ ಹೇಗಿರ್ತದೆ, ಅದು ಕೆಲವೊಂದು ಆಲ್ಗೆಗಳಲ್ಲಿ ಡಿಸ್ಕಾಯ್ಡಲ್ ಶೇಪಲ್ಲಿ, ಇನ್ ಸಮ್ ಅದರ್ಸ್ ಪ್ಲೇಟ್ ಲೈಕ್, ದೆನ್ ಫ್ಯೂ ರೆಟಿಕ್ಯುಲೇಟ್, ಕಪ್ ಶೇಪ್ಡ್, ಸ್ಪೈರಲ್
as well as ribbon shaped. These are the different shapes of chloroplast found in different group of algae. For example, ಇಲ್ಲಿ ನೀವು ನೋಡಿದರೆ you can see the Chlamydomonas. ಈ Chlamydomonas ಅಲ್ಲಿ ಯಾವ ತರಹದ ಕ್ಲೋರೋಪ್ಲಾಸ್ಟ್ ಉಂಟು? Here it is cup shaped. ಈಗ ಇದು Chlamydomonas ಆದರೆ ಅದರ ದೇಹದಲ್ಲಿ ನಿಮಗೆ ಕ್ಲೋರೋಪ್ಲಾಸ್ಟ್ ಕಾಣ್ತದೆ. ಇಟ್ ಈಸ್ ಕಪ್ ಶೇಪ್ಡ್. ಇನ್ ದ ಸೇಮ್ ವೇ that is second diagram is Spirogyra filamentous algae. ನೀವು ಅದರ ಕ್ಲೋರೋಪ್ಲಾಸ್ಟ್ ಅನ್ನು ಅಬ್ಸರ್ವ್ ಮಾಡಿ ನೋಡಿ, ಅದರದ್ದು ಏನು ಸೆಲ್ಲಲ್ಲಿ ಕ್ಲೋರೋಪ್ಲಾಸ್ಟ್ ಸ್ಪೈರಲ್ ಆಗಿ ಅರೇಂಜ್ ಆಗಿದೆ. ದಟ್ ಈಸ್ ಕಾಲ್ಡ್ ಸ್ಪೈರಲ್ ಕ್ಲೋರೋಪ್ಲಾಸ್ಟ್. ಸೊ ಇಟ್ ಈಸ್ ಆಲ್ಸೋ ರಿಬ್ಬನ್ ಲೈಕ್. ಅದು ಉದ್ದ ನೀವು ನೋಡಿದಾಗ ಇಟ್ ಈಸ್ ಆಕ್ಚುಲಿ ಇಲಾಂಗೇಟೆಡ್ ರಿಬ್ಬನ್ ಲೈಕ್. ಇಟ್ ಈಸ್ ವೆರಿ ಕ್ಲಿಯರ್ ಇನ್ ಸಮ್ ಅದರ್ ಎಕ್ಸಾಂಪಲ್ಸ್. ಸೊ ಹಾಗಾಗಿ ನಾವು ಕ್ಲೋರೋಪ್ಲಾಸ್ಟ್ ಆಲ್ಗೆಯಲ್ಲಿ, ಅದು ಕೂಡ ಎಷ್ಟು ಆಲ್ಗೆಗಳಲ್ಲಿ ಎಷ್ಟು ವಿಧ ಉಂಟು ಅದೇ ರೀತಿ ಇದು ಕೂಡ ತುಂಬ ವೆರೈಟಿಯನ್ನು ತೋರಿಸ್ತದೆ, ಡೈವರ್ಸಿಟಿಯನ್ನು ತೋರಿಸ್ತದೆ. ಯಾವುದು? ಕ್ಲೋರೋಪ್ಲಾಸ್ಟಿನ ಶೇಪ್ ಕೂಡ. ಓಕೆ, ನೆಕ್ಸ್ಟ್ ಫುಡ್ ಸ್ಟೋರೇಜ್ ಬಾಡೀಸ್. ಫುಡ್ ಸ್ಟೋರೇಜ್ ಬಾಡೀಸ್. ಸಿ, ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದೇ ಸ್ಟೋರ್ ದೇಯರ್ ಫುಡ್ in the form of complex carbohydrates. ಈಗ ಪ್ರಾಣಿಗಳಲ್ಲಿ ಮತ್ತು ಗಿಡಗಳಲ್ಲಿ ನಾವು ನೋಡಿದರೆ ಈ ಗಿಡಗಳಲ್ಲಿ ಫೈನಲ್ ಸ್ಟೋರೇಜ್ ಪ್ರಾಡಕ್ಟ್ ಫುಡ್. ಈಗ ಅದು ಫೋಟೋಸಿಂಥಸಿಸ್ ಮಾಡ್ತದೆ. ಆಫ್ಟರ್ ಫೋಟೋಸಿಂಥಸಿಸ್ ದಟ್ ಎಕ್ಸೆಸ್ ಅಮೌಂಟ್ ಆಫ್ ಗ್ಲೂಕೋಸ್ ಈಸ್ ಕನ್ವರ್ಟೆಡ್ ಇಂಟು ಸ್ಟಾರ್ಚ್. ಅದನ್ನೆಲ್ಲ ಅದೇನು ಮಾಡ್ತದೆ? ಗ್ಲೂಕೋಸ್ ಯೂನಿಟ್ಸನ್ನು ಜಾಯಿನ್ ಮಾಡಿ ಅದು ದೊಡ್ಡ ಒಂದು ಕಾರ್ಬೋಹೈಡ್ರೇಟ್ ಅನ್ನಾಗಿ ಮಾಡ್ತದೆ. ಯಾಕೆ? ಒಂದೊಂದು ಯೂನಿಟ್ ಅನ್ನು ಸ್ಟೋರ್ ಮಾಡಲಿಕ್ಕೆ ಕಷ್ಟ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ಉದ್ದದ ಚೈನ್ ಮಾಡಿ ಸ್ಟಾರ್ಚ್ ಅಂತ ಹೇಳಿ ಒಂದು ಕಾಂಪ್ಲೆಕ್ಸ್ ಏನು ಶರ್ಕರವನ್ನು ರೆಡಿ ಮಾಡ್ತದೆ ಅದು. ಆಫ್ಟರ್ ದ್ಯಾಟ್ ದೇ ವಿಲ್ ಸ್ಟೋರ್ ಇಟ್ ಇನ್ ದೇಯರ್ ಬಾಡಿ ಫಾರ್ ದ ಫರ್ದರ್ ಯೂಸ್. ದಿನಕ್ಕೆ ಬೇಕಾದ ಹಾಗೆ ಅದನ್ನು ಉಪಯೋಗ ಮಾಡಿಕೊಳ್ತದೆ. ಅದೇ ರೀತಿ ನೀವು ಆನಿಮಲ್ಸ್ ಅನ್ನು ನೋಡಿದರೆ ನಿಮ್ಗೆ ಗೊತ್ತಿರ್ಬೋದು, ಇಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್. ಸೊ ಇದು ಪ್ರಾಣಿಗಳಲ್ಲಿರುವಂಥದ್ದು, ಇದು ಗಿಡಗಳಲ್ಲಿರುವಂಥದ್ದು. ಸೊ ಆಲ್ಗೆಗಳಲ್ಲಿ ಜನರಲಿ ಸ್ಟಾರ್ಚ್ ಇರ್ತದೆ, ಎಲ್ಲ ಪ್ಲಾಂಟ್ಸಲ್ಲಿ ಇರ್ತದೆ ಅದು. ಬಟ್ ಇಲ್ಲಿ ನಮಗೆ ಸ್ವಲ್ಪ ಡಿಫರೆನ್ಸ್ ಕಾಣ್ತದೆ. ಫುಡ್ ಸ್ಟೋರೇಜ್ ಬಾಡೀಸ್ ಆ್ಯಕ್ಚುಲಿ ದೇ ಆರ್ ಕಾಲ್ಡ್ ಪೈರೆನಾಯ್ಡ್ಸ್. ಪೈರೆನಾಯ್ಡ್ಸ್ ಅಂತ ಹೇಳುವಂಥ ಒಂದು ಸ್ಟೋರೇಜ್ ಬಾಡಿ ಕ್ಲೋರೋಪ್ಲಾಸ್ಟ್. ಆಗ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ವಲ್ಲ, ಆ ಕ್ಲೋರೋಪ್ಲಾಸ್ಟಲ್ಲಿ ಅದು ಇರ್ತದೆ. ಅದರ ಒಳಗೆ ಸ್ಟೋರೇಜ್ ಫುಡ್ ಏನಿರ್ತದೆ? ಇಟ್ ಈಸ್ ಸ್ಟಾರ್ಚ್. ಸೊ ಸ್ಟೋರೇಜ್ ಬಾಡೀಸ್ ಒಳಗಡೆ ಇರುವಂಥದ್ದು ಸ್ಟೋರೇಜ್ ಫುಡ್ ಪ್ರಾಡಕ್ಟ್. ಫೈನಲ್ ಫುಡ್ ಪ್ರಾಡಕ್ಟ್ ಆಫ್ ಸ್ಟೋರೇಜ್ ಈಸ್ ಪ್ರೋಟೀನ್ ಅಲಾಂಗ್ ವಿತ್ ದ ಸ್ಟಾರ್ಚ್. ನಾವು ಆ್ಯಸ್ ಯೂಶುವಲ್ ಬೇರೆ ಗಿಡಗಳಲ್ಲಿ ಇರುವ ಹಾಗೆ ಅದರಲ್ಲಿ ಸ್ಟಾರ್ಚ್ ಇದೆ, ಬಟ್ ಸ್ಟಾರ್ಚಿನ ಜೊತೆಗೆ ವಾಟ್ ಈಸ್ ಸ್ಪೆಷಾಲಿಟಿ ಆಫ್ ದಿಸ್ ಗ್ರೂಪ್? ಇಟ್ ಈಸ್ ಪ್ರೋಟೀನ್, ಸ್ಟೋರೇಜ್ ಆಫ್ ಪ್ರೋಟೀನ್ಸ್ ಬಿಸೈಡ್ ದ ಸ್ಟಾರ್ಚ್. ಇನ್ನು ಕೆಲವು ಆಲ್ಗೆಯಲ್ಲಿ ನಾವು ನೋಡಿದರೆ ಸಮ್ ಆಫ್ ದ ಆಲ್ಗೆ ಸ್ಟೋರ್ ಫುಡ್ ಇನ್ ದ ಫಾರ್ಮ್ ಆಫ್ ಆಯಿಲ್ ಡ್ರಾಪ್ಲೆಟ್ಸ್. ಆಯಿಲ್ ಡ್ರಾಪ್ಲೆಟ್ಸ್, ಸಣ್ಣ ಸಣ್ಣ ಆಯಿಲಿನ ಎಣ್ಣೆಯ ಡ್ರಾಪ್ಲೆಟ್ಸಲ್ಲಿ ಕೂಡ ಅವುಗಳು ಫುಡ್ಡನ್ನು ಸ್ಟೋರ್ ಮಾಡ್ತವೆ. ನೆಕ್ಸ್ಟ್ ಸೆಲ್ ವಾಲ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ಯಾರೆಕ್ಟರ್, ದಟ್ ಈಸ್ ಸೆಲ್ ವಾಲ್. ನಿಮಗೆಲ್ಲರಿಗೂ ಗೊತ್ತಿದೆ, ಪ್ಲಾಂಟ್ಸ್ ಅಲ್ಲಿ ಏನಿದೆ, ಈಚ್ ಸೆಲ್ ಈಸ್ ಸರೌಂಡೆಡ್ ಬೈ ಸೆಲ್ ವಾಲ್. ಇದಿರುವುದರಿಂದ ಪ್ಲಾಂಟಿನ ಸೆಲ್ಗಳಿಗೆ ಒಂದು ರಿಜಿಡಿಟಿ ಇರ್ತದೆ ಮತ್ತು ಒಂದು ಏನು ಶೇಪ್ ಇರ್ತದೆ, ಸರಿಯಾದ ಶೇಪ್ ಇರ್ತದೆ. ಇಲ್ಲಿ ಕೂಡ ಹಾಗೆ ಇನ್ ಆಲ್ಗೆ, ಎಸ್ಪೆಷಲಿ ಗ್ರೀನ್ ಆಲ್ಗೆ, ದೇ ಯೂಶುವಲಿ ಪೊಸೆಸ್ ರಿಜಿಡ್ ಸೆಲ್ ವಾಲ್, and this cell wall is made up of a chemical substance called cellulose. Inside it is found inside, ಒಳಗೆ ಸೆಲ್ಯುಲೋಸ್ ಅನ್ನುವ ಕೆಮಿಕಲ್, ಅದರ ಹೊರಗೆ ಏನಿರ್ತದೆ another substance called pectose. So these are the two materials found in the cell wall of green algae. Next about the reproduction. So last character ಯಾವಾಗಲೂ ನಾವೇನು ಕನ್ಸಿಡರ್ ಮಾಡ್ತೇವೆ? ರಿಪ್ರೊಡಕ್ಷನ್. ಹೌ ದೇ ವಿಲ್ ರಿಪ್ರೊಡ್ಯೂಸ್, ಸಂತಾನೋತ್ಪತ್ತಿ ಈ ಗ್ರೀನ್ ಆಲ್ಗೆಗಳಲ್ಲಿ ಹೇಗೆ ಆಗ್ತದೆ? ಆ್ಯಸ್ ಯೂಶುವಲ್
ನೀವು ಜನರಲ್ ಕ್ಯಾರೆಕ್ಟರಲ್ಲಿ ನೋಡಿದ ಹಾಗೆ ಆಲ್ 3 ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ವಿ ಕ್ಯಾನ್ ಸಿ ಹಿಯರ್. ಒನ್ ಈಸ್ ವೆಜಿಟೇಟಿವ್ reproduction, second one is asexual, and third one is sexual reproduction. So vegetative reproduction ಹೇಗೆ ಆಗ್ತದೆ, ನಾವು ಆಲ್ಗೆ ಜನರಲ್ ಕ್ಯಾರೆಕ್ಟರ್ ಅಲ್ಲೇ ನೋಡಿದ್ದೇವೆ. one main plant body will divide into pieces. ಎಷ್ಟು ಪೀಸ್ ಆಗ್ತದೆ ಅದು ಡಿಪೆಂಡ್ಸ್, ಆಕ್ಸಿಡೆಂಟಲಿ ಆಗ್ಬೋದು ಅಥವಾ ಇಂಟೆನ್ಷನಲ್ಲಿ ಪ್ರೊಪಗೇಷನಿಗೋಸ್ಕರ ಮಾಡುವಂಥದ್ದಾಗಿರ್ಬೋದು. ದೇ ರೀಜನರೇಟ್ ಆ್ಯಂಡ್ ಫಾರ್ಮ್ ನ್ಯೂ ಪ್ಲ್ಯಾಂಟ್ ಬಾಡಿ, ದಟ್ ಈಸ್ ಕಾಲ್ಡ್ ವೆಜಿಟೇಟಿವ್ ರಿಪ್ರೊಡಕ್ಷನ್. along with fragmentation, some of the members in green algae also go for formation of spores. ಒಂದು ಇದೇನು ಫ್ರಾಗ್ಮೆಂಟೇಷನ್. ಎರಡನೇ ಮೆಥಡ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಲ್ಲಿ ಸ್ಪೋರ್ ಫಾರ್ಮೇಷನ್. ದೇ ಆಲ್ಸೋ ಪ್ರೊಡ್ಯೂಸ್ ಸ್ಪೋರ್ಸ್ ಏನಾಗ್ತದೆ, ಆಫ್ಟರ್ ಜರ್ಮಿನೇಷನ್ ದೇ ವಿಲ್ ಗಿವ್ ರೈಸ್ ಟು ಆರ್ ಫಾರ್ಮ್ ನ್ಯೂ ಥ್ಯಾಲಸ್ ಆರ್ ದ ಪ್ಲಾಂಟ್ ಬಾಡಿ. ಓಕೆ, ದೆನ್ ನೆಕ್ಸ್ಟ್ ಒನ್ ಈಸ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಇದು ಕೂಡ ಹಾಗೆ. asexual reproduction is due to flagellated zoospores. Here zoospores are produced. Zoo again, meaning of zoo is animal. It is referred to movement or motility. So zoospores are produced. Zoospores are with flagella, so they can move or show the motility. ಸೊ ಇದನ್ನು ನಾವು ಏನು ಹೇಳ್ತೇವೆ, ಅದು ಯಾವುದರಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳಿದರೆ ಅ ಸ್ಟ್ರಕ್ಚರ್ ಕಾಲ್ಡ್ ಝೂಸ್ಪೊರಾಂಜಿಯಾ. ರಿಮೆಂಬರ್, asexual reproduction takes place by formation of motile spores or flagellated spores called zoospores, which are produced in the structure called zoosporangia. Okay, next sexual reproduction shows considerable variation. ಇದರಲ್ಲಿ ಕೂಡ ನಮಗೆ ವೇರಿಯೇಷನ್ಸ್ ಉಂಟು. ಬೇರೆ ಬೇರೆ ಥರದ ಸೆಕ್ಷುವಲ್ ರಿಪ್ರೊಡಕ್ಷನ್ ಈ ಆಲ್ಗೆಗಳಲ್ಲಿ ಆಗ್ತದೆ. ಬೇರೆ ಬೇರೆ ಆಲ್ಗೆ, ಗ್ರೀನ್ ಆಲ್ಗೆ ಬೇರೆ ಬೇರೆ ಥರದ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ತೋರಿಸ್ತದೆ. ನಾವು ಜನರಲ್ ಕ್ಯಾರೆಕ್ಟರ್ಸ್ ಅಲ್ಲಿ ನೋಡಿದ ಹಾಗೆ ಐಸೋಗ್ಯಾಮಸ್, ಫಸ್ಟ್ ಒನ್ ಈಸ್ ಐಸೋಗ್ಯಾಮಸ್. ಕೆಲವೊಂದು ಆಲ್ಗೆ ಐಸೋಗ್ಯಾಮಸ್ ಮೆಥಡ್, ಕೆಲವೊಂದು ಆಲ್ಗೆ ಏನು ಮಾಡ್ತವೆ ಅನೈಸೋಗ್ಯಾಮಸ್. ಇನ್ನು ಉಳಿದ ಕೆಲವು ಆಲ್ಗೆಗಳು ಊಗ್ಯಾಮಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ತೋರಿಸ್ತವೆ. ಸೊ ಇನ್ ಐಸೋಗ್ಯಾಮಸ್ ಟೈಪ್, ಐಸೋಗ್ಯಾಮಿಟ್ಸ್ ಆರ್ ಫ್ಯೂಸ್ಡ್. ಇನ್ ಅನೈಸೋಗ್ಯಾಮಸ್ type of reproduction, gametes of different size are fused, and in oogamous type one motile smaller one fuses with the larger non-motile female gamete. So isogamous alli equal sized gametes fuse ಆಗ್ತದೆ, ಅನೈಸೋಗ್ಯಾಮಸ್ ಅಲ್ಲಿ ಮೇಲ್ ಫೀಮೇಲ್ ಅನ್ಇಕ್ವಲ್ ಸೈಜ್ಡ್ ಗ್ಯಾಮೆಟ್ಸ್ ಫ್ಯೂಸ್ ಆಗ್ತದೆ. ಊಗ್ಯಾಮಸ್ ಅಲ್ಲಿ ಒಂದು ದೊಡ್ಡ ಫೀಮೇಲ್ ಗ್ಯಾಮೆಟ್ ಮತ್ತು ಒಂದು ಸಣ್ಣ ಮೊಟಿಲಿಟಿ ಇರುವಂತಹ ಮೇಲ್ ಗ್ಯಾಮೆಟ್ಗಳು ಫ್ಯೂಸ್ ಆಗ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ರಿಪ್ರೊಡಕ್ಷನ್ ಇನ್ green algae. Okay, now let us see the examples. Chlamydomonas, Chara, Volvox, Eulothrix as well as Spirogyra. So ಆ animals plants ಅನ್ನು ನೀವು ಇಲ್ಲಿ ನೋಡಬಹುದು. This is Chlamydomonas, this one is the Chara, this is colonial Volvox, this one is Spirogyra, and this is Eulothrix. Okay, now let us pass on to the Phaeophyceae, second class of algae. Phaeophyceae are commonly called brown algae. They appear brown in color due to dominance of brown color pigment. So generally Phaeophyceae is called brown algae. Let us start from the habitat itself. ಮೊದಲಿಗೆ ನಾವು
ಜನರಲ್ ಕ್ಯಾರೆಕ್ಟರ್ಸಲ್ಲೂ ಹಾಗೆ ಕಲ್ತಿದ್ದೇವೆ, ಹ್ಯಾಬಿಟ್ಯಾಟ್, ಫಾರ್ಮ್ ಆ್ಯಂಡ್ ಸೈಜ್. ಇದೇ ರೀತಿ ಅದೇ ಪ್ಯಾಟರ್ನಲ್ಲಿ ಇಲ್ಲಿ ಕೂಡ ಲೆಟ್ ಅಸ್ ಬಿಗಿನ್ ಇಟ್ ಫ್ರಾಮ್ ದ ಹ್ಯಾಬಿಟ್ಯಾಟ್. ಎಲ್ಲೆಲ್ಲ ಇವುಗಳು ಗ್ರೋ ಆಗ್ತವೆ? ಈ ಬ್ರೌನ್ ಆಲ್ಗೆಯನ್ನು ನಾವೆಲ್ಲೆಲ್ಲ ನೋಡ್ಬೋದು? ದೇ ಆರ್ ಫೌಂಡ್ ಪ್ರೈಮರಿಲಿ ಇನ್ ಮೆರೈನ್ ಹ್ಯಾಬಿಟ್ಯಾಟ್ಸ್. ಲೈಕ್ ಈ ಬ್ರೌನ್ ಆಲ್ಗೆ ಹೆಚ್ಚಾಗಿ ಕಂಡು ಬರುವಂಥದ್ದು ನಮಗೆ ಮೆರೈನ್ ಹ್ಯಾಬಿಟ್ಯಾಟಲ್ಲಿ. ಮೈನರ್ ಕೆಲವೊಂದು ಬೇರೆ ಎಕ್ಸೆಪ್ಷನ್ಸ್ ಇರ್ಬೋದು, ಬಟ್ ಅವುಗಳು ಹೆಚ್ಚಾಗಿ ಕಂಡು ಬರುವಂಥದ್ದು ಮೆರೈನ್ ಹ್ಯಾಬಿಟ್ಯಾಟಲ್ಲಿ. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ ಆ್ಯಂಡ್ ಸೈಜ್. ಸೊ ಫಾರ್ಮ್ ಆ್ಯಂಡ್ ಸೈಜ್, ಇಲ್ಲಿ ಸಿಂಪಲ್ ಬ್ರಾಂಚ್ಡ್, ಸಮ್ ಆಫ್ ದೆಮ್ ಆರ್ ಸಿಂಪಲ್ ಬ್ರಾಂಚ್ಡ್, ಸಮ್ ಆರ್ ಫಿಲಮೆಂಟಸ್ ಫಾರ್ಮ್ಸ್. ಫಾರ್ ಎಕ್ಸಾಂಪಲ್ ಎಕ್ಟೋಕಾರ್ಪಸ್ ಅಂತ ಹೇಳುವ ಒಂದು ಆಲ್ಗೆ, ಬ್ರೌನ್ ಆಲ್ಗೆ, ಅದು ಫಿಲಮೆಂಟಸ್ ಆಲ್ಗೆ. ಆ್ಯಂಡ್ ಫ್ಯೂ ಆಫ್ ದೆಮ್ ಶೋ ಪ್ರೊಫ್ಯೂಸ್ ಬ್ರಾಂಚಿಂಗ್. ಈಗ ನಾವು ಬಾಡಿ ಫಾರ್ಮ್ ಸೈಜನ್ನು ನೋಡುವಾಗ ಗ್ರೀನ್ ಆಲ್ಗೆ ಎಲ್ಲಿ ಏನಿತ್ತು, ಯೂನಿಸೆಲ್ಯುಲಾರ್ ಆಲ್ಗೆಯಿಂದ ಸ್ಟಾರ್ಟ್ ಆಗಿದೆ. ದೇ ಆರ್ ಶೋವಿಂಗ್ ಸಮ್ ಆಫ್ ದ ಪ್ರಿಮಿಟಿವ್ ಕ್ಯಾರೆಕ್ಟರ್ಸ್. ಅದು ಫಸ್ಟಿಗೆ ಬರುವ ಗ್ರೂಪ್ ಆದದ್ರಿಂದ ಇವಲ್ಯೂಷನಲ್ಲಿ ಅದು ಮೊದಲಿಗೆ ಬರ್ತದೆ ಅದು. ಸೊ ಅದರ ನಂತರ ಸ್ವಲ್ಪ ನೆಕ್ಸ್ಟ್ ಗ್ರೂಪಿಗೆ ಬರುವಾಗ ಸ್ವಲ್ಪ ಅಡ್ವಾನ್ಸ್ಡ್ ಕ್ಯಾರೆಕ್ಟರ್ಸನ್ನು ನಾವು ನೋಡ್ಬೋದು. ಆ ಗ್ರೀನ್ ಆಲ್ಗೆಗಿಂತ ಈ ಬ್ರೌನ್ ಆಲ್ಗೆ ಸ್ವಲ್ಪ ಜಾಸ್ತಿ ಅಡ್ವಾನ್ಸ್ಡ್. ಇಲ್ಲಿ ಬಾಡಿ ಫಾರ್ಮಲ್ಲಿ ಕೂಡ ನೀವು ನೋಡ್ಬೋದು, ಅದರಲ್ಲಿ ಸಿಂಪಲ್ ಬ್ರಾಂಚಸ್ ಇರ್ಬೋದು. ಅರ್ಥ ಆಯ್ತಾ? ಸಿಂಪಲ್ ಏನೋ ಸ್ಟ್ರಕ್ಚರ್ ಇರ್ಬೋದು. ಅದರಲ್ಲಿ ಸಿಂಪಲ್ ಬ್ರಾಂಚಸ್ ಅಂದರೆ ಒಂದೇ ಬ್ರಾಂಚ್ ಆಗಿರುವಂಥದ್ದು ಇರ್ಬೋದು, ಅಥವಾ ಫಿಲಮೆಂಟಸ್ ಫಾರ್ಮ್ಸ್, ಎಕ್ಟೋಕಾರ್ಪಸ್ ಅಲ್ಲಿ ಇದ್ದ ಹಾಗೆ ಫಿಲಮೆಂಟಸ್ ಇರ್ಬೋದು, ಅಥವಾ ಕಂಪ್ಲೀಟ್ ಆಗಿ ಎಕ್ಸ್ಟೆನ್ಸಿವ್ ಬ್ರಾಂಚಸ್, ಸೈಫೋನಿಯಾ ಅಂತ ಹೇಳ್ತೇವೆ, ಅದು ಎಕ್ಸ್ಟೆನ್ಸಿವ್ ಬ್ರಾಂಚ್ ಅನ್ನು ತೋರಿಸ್ತದೆ. ಅದಕ್ಕಿಂತ ಹೆಚ್ಚು ಕೆಲ್ಪ್ ಫಾರೆಸ್ಟ್. ಸೊ ಕೆಲ್ಪ್ ಫಾರೆಸ್ಟ್ ಅಥವಾ ಕೆಲ್ಪ್ಸ್ ಅಂತ ಏನು ಹೇಳ್ತೇವೆ, ಅವುಗಳು ಅತಿ ಹೆಚ್ಚು ಬ್ರಾಂಚಸ್ ಅನ್ನು ತೋರಿಸ್ತವೆ. ದೇ ಆಕ್ಯುಪೈ ವೆರಿ ಲಾರ್ಜ್ ಏರಿಯಾ ಇನ್ ದ ಸಿ ವಾಟರ್. ಸಮುದ್ರದಲ್ಲಿ ದೊಡ್ಡ ದೊಡ್ಡ ಫಾರೆಸ್ಟ್, ಕಾಡಿನ ಹಾಗೆ ಬೆಳೆದುಕೊಳ್ಳುವಂತಹ ಬ್ರೌನ್ ಆಲ್ಗೆಗಳನ್ನು ಕೂಡ ನಾವು ನೋಡ್ಬೋದು. ಐ ವಿಲ್ ರಿಪೀಟ್, ಫಾರ್ಮ್ ಆ್ಯಂಡ್ ಸೈಜ್ ವೇರೀಸ್. ಇಟ್ ರೇಂಜ್ ಫ್ರಾಮ್ simple to branched filamentous forms, profusely branched forms like kelps, and they may reach up to the size of 100 meters. ಸಣ್ಣದಿಂದ ಹಿಡಿದು 100 meters ತನಕ ಅವುಗಳು ಗ್ರೋ ಆಗ್ತವೆ. ನೆಕ್ಸ್ಟ್ ಈಸ್ ಪಿಗ್ಮೆಂಟ್ಸ್. ಓಕೆ, ಪಿಗ್ಮೆಂಟ್ಸ್. ಸೊ ಇದರಲ್ಲಿ ಯಾವ ಪಿಗ್ಮೆಂಟ್ಸ್ ಪ್ರಿಡಾಮಿನೆಂಟ್ ಆಗಿ ಉಂಟು? ಸೊ ಕ್ಲೋರೋಫಿಲ್ ಎ, ಆಸ್ ಯೂಶುವಲ್ ಇಟ್ ವಾಸ್ ದೇರ್ ಇನ್ ದ ಗ್ರೀನ್ ಆಲ್ಗೆ ಆಲ್ಸೋ. ಅಲ್ಲಿ ಕೂಡ ಇತ್ತು, ಇಲ್ಲಿ ಕೂಡ ಕ್ಲೋರೋಫಿಲ್ ಎ ಉಂಟು. ಕ್ಲೋರೋಫಿಲ್ ಎಯ ಜೊತೆಗೆ ದೇ ಆಲ್ಸೋ ಪೊಸೆಸ್ ಕ್ಲೋರೋಫಿಲ್ ಸಿ ಆಸ್ ವೆಲ್ ಆಸ್ ಅದರ್ ಪಿಗ್ಮೆಂಟ್ಸ್ ಲೈಕ್ ಕೆರೋಟಿನಾಯ್ಡ್ಸ್ ಆ್ಯಂಡ್ ಝ್ಯಾಂಥೋಫಿಲ್ಸ್. ಅರ್ಥ ಆಯ್ತಾ? ಝ್ಯಾಂಥೋಫಿಲ್ಸ್ ಅಲ್ಲಿ ಫ್ಯೂಕೋಝ್ಯಾಂಥಿನ್ ಅನ್ನುವಂಥದ್ದು ಏನು ಜಾಸ್ತಿ ಇರ್ತದೆ ಈ ಬ್ರೌನ್ ಆಲ್ಗೆಗಳಲ್ಲಿ. ಸೊ ದೇ ವೇರಿ ಇನ್ ಕಲರ್ ಫ್ರಮ್ ಆಲಿವ್ ಗ್ರೀನ್ ಟು ವೇರಿಯಸ್ ಶೇಡ್ಸ್ ಆಫ್ ಬ್ರೌನ್. ಇಲ್ಲಿ ಬಿಕಾಸ್ ಆಫ್ ಝ್ಯಾಂಥೋಫಿಲ್ಸ್ ಅಥವಾ ಫ್ಯೂಕೋಝ್ಯಾಂಥಿನ್ ಏನು ಈ ಆಲ್ಗೆ ಹೆಚ್ಚಾಗಿ ಬ್ರೌನಿಶ್ ಕಲರಲ್ಲಿ ಇರ್ತದೆ. ಆ್ಯಂಡ್ ದೇರ್ ಕಲರ್ ರೇಂಜಸ್ ಫ್ರಮ್ ಆಲಿವ್ ಗ್ರೀನ್ ಟು ವೇರಿಯಸ್ ಶೇಡ್ಸ್ ಆಫ್ ದ ಬ್ರೌನ್ depending upon the amount of xanthophyll pigment, that is fucoxanthin present in them. So next is food storage. ಈಗ ನಾವು ಫುಡ್ ಸ್ಟೋರೇಜ್. ಸೊ ಫುಡ್ ಸ್ಟೋರೇಜ್ ಬಾಡಿ ಏನಿರ್ತದೆ, ಪೈರೆನಾಯ್ಡ್ಸ್ ಅಂತ ಕರಿತೇವೆ. ದೇ ಸ್ಟೋರ್ ಫುಡ್ ಇನ್ ದ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಅಂದರೆ ಶರ್ಕರಗಳು ಅಥವಾ ಶುಗರ್ಸ್ ಅಂತ ನಾವು ಕರಿತೇವೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದರೆ, ಸಿಂಪಲ್ ಕಾರ್ಬೋಹೈಡ್ರೇಟಿಗೆ ಒಂದು ಎಕ್ಸಾಂಪಲ್ ಗ್ಲೂಕೋಸ್. ಸಿಂಪಲ್ ಅಂದರೆ ಒಂದು ಯೂನಿಟ್ ಇರ್ತದೆ ಅದರಲ್ಲಿ. ಕಾಂಪ್ಲೆಕ್ಸ್ ಅಂತ ಹೇಳಿದರೆ ತುಂಬ ಯೂನಿಟ್ಸ್, ಇಂಥ ಮೋನೋಮರ್ಸ್ ಏನಿರ್ತವೆ ದೇ ವಿಲ್ ಜಾಯಿನ್ ಟು ಫಾರ್ಮ್ ಕಾಂಪ್ಲೆಕ್ಸ್ ಪಾಲಿಸ್ಯಾಕರೈಡ್ಸ್. ನಾವಾಗ ಮಾತಾಡಿದ್ದೇವೆ ಸ್ಟಾರ್ಚ್. ಸೊ ಅದೇ ಥರ ಇಲ್ಲಿ ಕೂಡ ಕಾಂಪ್ಲೆಕ್ಸ್ ಪಾಲಿಸ್ಯಾಕರೈಡ್ಸ್ ಇರ್ತದೆ. ಎಕ್ಸಾಂಪಲ್ laminarin and mannitol. So food is stored as complex carbohydrates which may be in the form of laminarin and mannitol. Previous slide alli ನಾವು ನೋಡಿದ ಹಾಗೆ it was starch and protein, but here storage product is laminarin and mannitol. Okay.
cell wall. So cell wall is made up of different cell wall materials. In green algae it was cellulose inside, pectose outside, but here as usual, cell wall. So there is inner wall which is made up of cellulose and outer layer is called algin. It is called algin. Algin is gelatinous substance. ಈಗ ಒಳಗಿಂದ ಸೆಲ್ ವಾಲ್ ಏನದು ಯಾವ ಕೆಮಿಕಲ್ ಇಂದ ಆಗಿರ್ತದೆ ಅದು ಸೆಲ್ಯುಲೋಸ್ ಇಂದ ಆಗಿರ್ತದೆ. ಅದೇ ಹೊರಗಿನಿಂದ there is covering of gelatinous gel like hydrocolloid. ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ದೇವೆ the commercial scale production of algin. ಅದರಲ್ಲಿ ಆಲ್ಜಿನ್ ಅಂತ ಹೇಳಿದರೆ ಏನು ಹೇಳಿದ್ದಾರೆ, ಹೈಡ್ರೋಕೊಲಾಯ್ಡ್. ಸೊ ಇದು ಜಿಲಾಟಿನಸ್ ಇರ್ತದೆ, ನೀರನ್ನು ಎಬ್ಸಾರ್ಬ್ ಮಾಡಿ ಜೆಲ್ಲಿನ ಹಾಗೆ ಸ್ವೆಲ್ ಆಗಿರುವಂಥ ಒಂದು ಕವರ್ ಅದು. ಓಕೆ, ನೆಕ್ಸ್ಟ್ ದ ಪ್ರೋಟೋಪ್ಲಾಸ್ಟ್ ಕಂಟೈನ್ಸ್ ಇನ್ ಎಡಿಷನ್ ಟು ಪ್ಲಾಸ್ಟಿಡ್ಸ್ ಅ ಸೆಂಟ್ರಲಿ ಲೊಕೇಟೆಡ್ ವ್ಯಾಕ್ಯೂಲ್ ಆ್ಯಂಡ್ ದ ನ್ಯೂಕ್ಲಿಯಸ್. ಈಗ ಸೆಲ್ಲಿನ ಸ್ಟ್ರಕ್ಚರ್ ನೋಡೋದಾದರೆ ಪ್ರೋಟೋಪ್ಲಾಸ್ಟ್ ಒಳಗಿನ ಸ್ಟ್ರಕ್ಚರ್ ಇದು ಪ್ರೋಟೋಪ್ಲಾಸ್ಟ್, ಪ್ಲಾಸ್ಮಾ ಮೆಂಬ್ರೇನ್, ಸೈಟೋಪ್ಲಾಸಮ್ ಅದೆಲ್ಲ ಸೇರಿ ಪ್ರೋಟೋಪ್ಲಾಸ್ಟ್ ಆಗ್ತದೆ. ಇಟ್ ಕಂಟೈನ್ಸ್ ಪ್ಲಾಸ್ಟಿಡ್ಸ್ ಆಸ್ ವೆಲ್ ಆಸ್ ಸೆಂಟ್ರಲಿ ಲೊಕೇಟೆಡ್ ವ್ಯಾಕ್ಯೂಲ್ ಆ್ಯಂಡ್ ನ್ಯೂಕ್ಲಿಯಸ್. ಅದರಲ್ಲಿ ಒಂದು ದೊಡ್ಡ ಕ್ಯಾವಿಟಿ ಇರ್ತದೆ ಮತ್ತು ನ್ಯೂಕ್ಲಿಯಸ್ ಕೂಡ ಇರ್ತದೆ. ನೆಕ್ಸ್ಟ್ ಈಸ್ ಪ್ಲಾಂಟ್ ಬಾಡಿ, ಸಿಕ್ಸ್ತ್ ಕ್ಯಾರೆಕ್ಟರ್, ಓಕೆ ಸೆವೆಂತ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಇಟ್ ಈಸ್ ಪ್ಲಾಂಟ್ ಬಾಡಿ. ಪ್ಲ್ಯಾಂಟ್ ಬಾಡಿ ಹೇಗೆ ಉಂಟು, ಈ ಪ್ಲ್ಯಾಂಟನ್ನು ನಾವು ಅಬ್ಸರ್ವ್ ಮಾಡಿದರೆ ನಮಗೆ ಪ್ಲ್ಯಾಂಟ್ ಬಾಡಿ ಹೇಗೆ ಕಾಣ್ತದೆ. ಪ್ಲ್ಯಾಂಟ್ ಬಾಡಿಯ ಡಿವಿಷನ್ಸ್ ಏನು? ನೋ ಡೌಟ್ ಇಟ್ ಈಸ್ ಥ್ಯಾಲಸ್. ಇಟ್ ಡಸ್ ನಾಟ್ ಪೊಸೆಸ್ ರೂಟ್ ಆರ್ ಲೀವ್ಸ್ ಆ್ಯಂಡ್ ಸ್ಟೆಮ್. ನೋ ಡಿಫರೆನ್ಸಿಯೇಷನ್ ಆಫ್ ಬಾಡಿ ಪಾರ್ಟ್ ಇಂಟು root, stem or leaves. Instead it has got root like structure which is called hold fast organ. Hold fast organ. And there is small stem like structure which is known as stipe. It is called stipe. And leaf like structure called frond. It is known as frond. So I can say the body of brown algae is differentiated into basal hold fast organ which perform the function of root. Root illade irudrinda idu holding, it will hold the substratum. ಈ ಆಲ್ಗೆಯನ್ನು ಅದು ಗಟ್ಟಿಯಾದ ಸಬ್ಸ್ಟ್ರೇಟಮ್ಗೆ, ರಾಕಿಗೆ ಅಥವಾ ಮರದ ಪೀಸಸ್ ಯಾವುದಾದ್ರೂ ಹಾರ್ಡ್ ಸಬ್ಸ್ಟೆನ್ಸಿಗೆ ಅಂಟಿಕೊಳ್ಳುವ ಹಾಗೆ ಮಾಡ್ತದೆ. ಯಾವುದು? ಹೋಲ್ಡ್ ಫಾಸ್ಟ್ ಆರ್ಗನ್. ಸ್ಟೈಪ್ ಅಂತ ಹೇಳುವಂಥದ್ದು ಕಂಡಕ್ಷನ್, ಏನು ಎಬ್ಸಾರ್ಬ್ ಮಾಡಿಕೊಂಡಿದ್ದೇವೆ ಅದನ್ನು ಕಂಡಕ್ಟ್ ಮಾಡುವಂಥದ್ದು ಸ್ಟೈಪ್ ಅಂತ ಹೇಳ್ತೇವೆ. ಇಟ್ ಲುಕ್ಸ್ ಲೈಕ್ ಅ ಸ್ಟೆಮ್ ಆ್ಯಂಡ್ ಪರ್ಫಾರ್ಮ್ ದ ಫಂಕ್ಷನ್ ಸಿಮಿಲರ್ ಟು ಸ್ಟೆಮ್. ಮತ್ತು ಲೀಫಿನ ಹಾಗೆ, ಅಲ್ಲಿ ಲೀಫ್ ಇಲ್ಲ, ಲೀಫಿನ ಹಾಗೆ ಗ್ರೀನ್ ಕಲರಲ್ಲಿ ಇರುವಂಥ ಒಂದು ಸ್ಟ್ರಕ್ಚರ್ ಏನಿದೆ ಅದನ್ನು ಫ್ರಾಂಡ್ ಅಂತ ಹೇಳಿ ಕರೀತೇವೆ. ಇಟ್ ಈಸ್ photosynthetic. It is green in color because of presence of chlorophyll pigment. Okay, next reproduction. Last character is reproduction. It is a reproduction. ಇಲ್ಲಿ reproduction ಬಗ್ಗೆ ನೋಡೋದಾದ್ರೆ vegetative reproduction, asexual reproduction and sexual reproduction. All three types of reproduction are seen. Vegetative reproduction occurs or takes place by fragmentation. Asexual reproduction by the biflagellated zoospores which are pear shaped or pyriform anta kariteve ನಾವು. Biflagellated zoospores which are pear shaped and have two unequal laterally attached flagella. Asexual reproduction ಅಲ್ಲಿ ಏನಾಗ್ತದೆ? They produce zoospores. What is the nature of zoospore here? Zoospores are nothing but motile spores. Zoospores are the motile spores which are provided with two flagella.
flagella, and these flagella are ಅನ್ಇಕ್ವಲ್ ಇನ್ ಲೆಂತ್. ಒಂದು ಉದ್ದ ಇರ್ತದೆ, ಒಂದು ಸಣ್ಣದಿರ್ತದೆ, ಗಿಡ್ಡ ಇರ್ತದೆ. ಮತ್ತು ಆ ಝೂಸ್ಪೋರ್ ಯಾವ ಶೇಪಲ್ಲಿ ಇರ್ತದೆ? ಪೈರಿ ಫಾರ್ಮ್ ಆರ್ ದ ಪಿಯರ್ ಶೇಪ್ಡ್ ಇರ್ತದೆ, ಪಿಯರ್ ಶೇಪಿನಲ್ಲಿ ಇರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನು, ಈ ಫ್ಲಾಜೆಲ್ಲ ಏನಿದೆ ಅದು ಲ್ಯಾಟ್ರಲ್ ಸೈಡಲ್ಲಿ ಅಟ್ಯಾಚ್ ಆಗಿರ್ತದೆ. ಇಟ್ ಈಸ್ ನಾಟ್ ಅಟ್ಯಾಚ್ ಟು ದ ಎಪಿಕಲ್ ರೀಜನ್, ಇಟ್ ಈಸ್ ಇನ್ಸ್ಟೆಡ್ ಇಟ್ ಈಸ್ ಫೌಂಡ್ ಆನ್ ದ ಲ್ಯಾಟರಲ್ sides. So this is about the asexual reproduction. I'll repeat. They produce biflagellated zoospores, motile spores, which are pear shaped and have two unequal laterally attached flagella. Next, sexual reproduction. In sexual reproduction, isogamous, anisogamous, oogamous. Isogametes fuse and the process is called isogamous reproduction. Anisogamous anta helidre two different types of gametes will fuse, male and female gametes anta helteve. They will fuse to form the zygote. Adannu ನಾವು anisogamous type anta helteve. Oogamous alli ಏನು larger motile, non motile female gamete ನ ಜೊತೆಗೆ smaller motile flagellated male gamete will fuse. So such type of reproduction ಏನದು oogamous ಅಂತ ಹೇಳಿ ನಾವು ಕರೀತೇವೆ. So union of gametes takes place in the water or inside the structure called oogonium. ಇದು aquatic ಅಲ್ವಾ? So algae are found in the water. So being aquatic ಅಲ್ಲಿ ಏನಾಗ್ತದೆ, ರಿಪ್ರೊಡಕ್ಷನ್ ನೀರಿನಲ್ಲಿ ಆಗ್ತದೆ ಹೆಚ್ಚಾಗಿ. those gametes are actually released to the water. ನೀರಿಗೆ gametes ರಿಲೀಸ್ ಆಗ್ತದೆ, ಮೇಲ್ ಮತ್ತು ಫೀಮೇಲ್ gametes ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಅದು ನೀರಲ್ಲೇ ಫ್ಯೂಸ್ ಆಗ್ಬೋದು. ನೀರಿನಲ್ಲಿ ಫ್ಯೂಸ್ ಆಗಿ ಝೈಗೋಟ್ ಆಗಿ ಫರ್ದರ್ ಇಟ್ ವಿಲ್ ಡೆವಲಪ್ ಇನ್ ಟು ದ ಪ್ಲ್ಯಾಂಟ್, ಅದು ಪ್ಲ್ಯಾಂಟ್ ಆಗಿ ಡೆವಲಪ್ ಆಗ್ತದೆ. ಅಥವಾ ಇನ್ನು ಕೆಲವೊಂದು ಸ್ಪೀಶೀಸಲ್ಲಿ ಏನಾಗ್ತದೆ ಅಂತ ಹೇಳಿದರೆ oogamous ಸ್ಪೀಶೀಸ್ ಅಂತ ಕರಿತೇವೆ ನಾವು. ಇನ್ ದ್ಯಾಟ್ ಕೇಸ್ ದೇ ವಿಲ್ ಫಾರ್ಮ್ ಅ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಕಾಲ್ಡ್ oogonium. ದಿಸ್ ಇನ್ಸೈಡ್ ದಿಸ್ oogonium egg is placed. ಇಲ್ಲಿ ಮೊಟ್ಟೆ ಇರ್ತದೆ, ಇಲ್ಲಿಂದ ಮೇಲ್ ಗ್ಯಾಮೆಟ್ ಬೀಯಿಂಗ್ ಮೋಟೈಲ್ ಅದು ಫ್ಲಾಜೆಲ್ಲ ಇರೋದ್ರಿಂದ ಅಲ್ಲಿ ಮೂವ್ ಆಗಿ ಸ್ವಿಮ್ ಮಾಡಿಕೊಂಡು ಇದರ ಒಳಗೆ ಹೋಗಿ ಇಲ್ಲಿ ಅದು ಫರ್ಟಿಲೈಸೇಷನ್ ಪ್ರೋಸೆಸ್ ಆಗ್ತದೆ. ಸೊ ಝೈಗೋಟ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ oogonium ಇನ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆರ್ ಸಮ್ ಆಫ್ ದ ಸ್ಪೀಶೀಸ್ ಅಂಡರ್ ಬ್ರೌನ್ ಆಲ್ಗೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ಇದು ಈ ಬ್ರೌನ್ ಆಲ್ಗೆಗೆ ನಾವು ಕೊಟ್ಟಂಥ ಎಕ್ಸಾಂಪಲ್ ಯಾವುದದು? ಎಕ್ಟೋಕಾರ್ಪಸ್, ಡಿಕ್ಟಿಯೋಟಾ, ಲ್ಯಾಮಿನೇರಿಯಾ, ಸರ್ಗ್ಯಾಸಮ್ ಆಸ್ ವೆಲ್ ಆಸ್ ಫ್ಯೂಕಸ್. ಸೊ ನೋಡಿ, ಇದು ಸರ್ಗ್ಯಾಸಮ್ ಮತ್ತು ಇದು ಫ್ಯೂಕಸ್. ಈ ಡಯಾಗ್ರಾಮನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಯಾವ ಥರ ಇದೆ ಅದು? ಇಟ್ ಹ್ಯಾಸ್ ಗಾಟ್ ಏನು ಬ್ರ್ಯಾಂಚ್ಡ್ ಬಾಡಿ, ಮಧ್ಯದಲ್ಲಿ ಆ್ಯಕ್ಸಿಸ್ ಇರ್ತದೆ ಮತ್ತು ಅದರದ್ದು ಬ್ರ್ಯಾಂಚ್ಡ್ ಬಾಡಿಯನ್ನು ನೀವು ನೋಡ್ಬೋದು. ಸೊ ಅದೇ ರೀತಿ ಏನು ಈ ಥರ ಬ್ರಾಂಚಸ್ ಅದರಲ್ಲಿ ಇರುವಂಥದ್ದು. ಸೊ ಅದನ್ನು ನಾವು ಏನು ಕರಿತೇವೆ? ಇಟ್ ಈಸ್ ಫ್ಯೂಕಸ್. ಲೆಟ್ us continue with the study of plants. Under this third chapter, Plant Kingdom, we have already studied the classifications, different types of classifications, as well as primitive simple forms of plants like algae. Under algae, we spoke about general characters as well as their economic importance and two classes. So today we will finish that third class. So as all of you know from the previous class, there are three classes of algae like green algae or Chlorophyceae, brown algae or Phaeophyceae, red algae or Rhodophyceae. So let us continue with the third class under algae, that is Rhodophyceae. So these are also called red algae. As you all can see in the PPT, it is red in color. So water body looks red in color instead of blue. It is mainly because of this red algae. So red color of the algae is due to predominant pigment.
predominant pigment, that is phycoerythrin. ಫೈಕೋಎರಿಥ್ರಿನ್. ಸೊ ಎರಿಥ್ರಿನ್ ಅಂದರೆ ಕೆಂಪು ಅಂತ ಹೇಳಿ ಅರ್ಥ. ಫೈಕೋ ಅಂತ ಹೇಳಿದರೆ ಆಲ್ಗೆ. ಸೊ ಕೆಂಪು ಬಣ್ಣದ ಪಿಗ್ಮೆಂಟ್, ಆಲ್ಗೆಯಲ್ಲಿರುವ ಕೆಂಪು ಬಣ್ಣದ ಪಿಗ್ಮೆಂಟ್, ಅದನ್ನು ಫೈಕೋ ಎರಿಥ್ರಿನ್ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ರೋಡೋಫೈಸಿಯೆ ಮೆಂಬರ್ಸ್ ಏನಿದ್ದಾವೆ ಅವುಗಳು ಕೆಂಪು ಬಣ್ಣದಲ್ಲಿ ನಮಗೆ ಕಾಣ್ತವೆ. ಸೊ ನಾವು ಲೆಟ್ ಅಸ್ ಪಾಸ್ ಆನ್ ಟು ದ ಜನರಲ್ ಕ್ಯಾರೆಕ್ಟರ್ಸ್. ನಾವು ಹೇಗೆ ಮೊದಲಿನ ಕ್ಲಾಸಲ್ಲಿ ಜನರಲ್ ಕ್ಯಾರೆಕ್ಟರ್ಸ್ ನೋಡಿದ್ದೇವೆ, ಅದೇ ರೀತಿ ಈ ಕ್ಲಾಸಿನ ಜನರಲ್ ಕ್ಯಾರೆಕ್ಟರ್ಸ್ ಅನ್ನು ನೋಡುವ. ಲೆಟ್ ಅಸ್ ಬಿಗಿನ್ ದ ಸ್ಟಡಿ ಫ್ರಾಮ್ ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟ್ ಅಂತ ಹೇಳಿದರೆ ಏನು, ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೇನೆ ನಾನು. ಒಂದು ಪರ್ಸನನ್ನು ಇಂಟ್ರೊಡ್ಯೂಸ್ ಮಾಡುವಾಗ ನಾವು ಹೇಗೆ ಅವರ ಅಡ್ರೆಸ್ ಕೇಳ್ತೇವೆ, ಅದೇ ರೀತಿ ನಾವು ಇಲ್ಲಿ ಹ್ಯಾಬಿಟ್ಯಾಟ್ನ ಬಗ್ಗೆ ಮೊದಲಿಗೆ ಕಲಿಬೇಕು. ಹ್ಯಾಬಿಟ್ಯಾಟ್ ಈಸ್ ನಥಿಂಗ್ ಬಟ್ ಅಕರೆನ್ಸ್ ಆಫ್ ದ ಪ್ಲ್ಯಾಂಟ್ಸ್. ಸೊ ಈ ರೆಡ್ ಆಲ್ಗೆ, ಮೆಜಾರಿಟಿ ಆಫ್ ದ ರೆಡ್ ಆಲ್ಗೆ ಆರ್ ಮೆರೈನ್ ವಿತ್ ಗ್ರೇಟರ್ ಕಾನ್ಸಂಟ್ರೇಷನ್ ಫೌಂಡ್ ಇನ್ ದ ವಾರ್ಮರ್ ರೀಜನ್ಸ್. ಇವುಗಳು ಈ ಗ್ರೀನ್ ಆಲ್ಗೆಗಳಾದರೆ ಏನಿರ್ತದೆ, ಫ್ರೆಶ್ ವಾಟರಲ್ಲೂ ಜಾಸ್ತಿ ಇರ್ತವೆ, ಅದೇ ರೀತಿ ಮೆರೈನಲ್ಲಿ ಕೂಡ ಇರ್ತವೆ. ಬಟ್ ಈ ರೆಡ್ ಆಲ್ಗೆ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುವಂಥದ್ದು ನಮಗೆ ಮೆರೈನ್ ವಾಟರ್ ಅಂತ ಹೇಳಿದರೆ ಸಾಲ್ಟ್ ವಾಟರಲ್ಲಿ ಅವುಗಳು ಜಾಸ್ತಿ ಇರ್ತವೆ. ಅದು ಕೂಡ ಸಾಲ್ಟ್ ವಾಟರಲ್ಲಿ ಅವುಗಳ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇರ್ತದೆ, ದೇ ಆರ್ ಮೋರ್ ನಿಯರ್ ದ ವಾರ್ಮರ್ ವಾಟರ್ ಅಂದರೆ ಜಾಸ್ತಿ ಬಿಸಿ ಇರುವಂಥ ನೀರು ಅವುಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ ಗ್ರೋತಿಗೆ. ಹಾಗಾಗಿ ಬಿಸಿ ನೀರಿನ ಇರುವಲ್ಲಿ ಸಮುದ್ರದಲ್ಲಿ ಅವುಗಳು ಜಾಸ್ತಿ ಇರ್ತದೆ. ದೇ ಅಕರ್ ಬೋತ್ well lighted regions close to the surface of the water and also at the great depths in oceans where relatively less light penetration. ಈಗ ಈ ಆಲ್ಗೆಗಳನ್ನು ನಾವು ನೋಡುವಾಗ ನಮಗೆ ಅವುಗಳ ಡಿಸ್ಟ್ರಿಬ್ಯೂಷನ್, ಅವುಗಳು ಸಮುದ್ರದಲ್ಲಿ ಇರ್ತವೆ. ಸಮುದ್ರದಲ್ಲಿ ನಮಗೆ ಎಲ್ಲ ಡೆಪ್ತಲ್ಲಿ ಕೂಡ ಅವುಗಳು ಕಾಣಲಿಕ್ಕೆ ಸಿಗ್ತವೆ. ಇದು ಯಾಕೆ ಹೇಳಿದ್ದಾರೆ ಇಲ್ಲಿ ಅಂತ ಹೇಳಿದರೆ, ನಿಮಗೆ ಗ್ರೀನ್ ಆಲ್ಗೆ ಏನು ಉಂಟು ನೋಡಿ, ಹೆಚ್ಚಾಗಿ ಅವುಗಳು ಸರ್ಫೇಸಲ್ಲಿ ಮಾತ್ರ ಜಾಸ್ತಿ ಇರ್ತವೆ. ನೆಕ್ಸ್ಟ್ ಈ ಬ್ರೌನ್ ಆಲ್ಗೆಗಳು ಸ್ವಲ್ಪ ಕೆಳಗೆ ಇರಬಹುದು. ಬಟ್ ಈ ರೆಡ್ ಆಲ್ಗೆಯ ಸ್ಪೆಷಾಲಿಟಿ ಏನಂತ ಹೇಳಿದರೆ, ದೇ ಆರ್ ಫೌಂಡ್ ಇನ್ ದ ಸರ್ಫೇಸ್ ಆಸ್ ವೆಲ್ ಆಸ್ ಇನ್ ದ ಮಿಡಲ್ ಆಸ್ ವೆಲ್ ಆಸ್ ಇನ್ ಗ್ರೇಟರ್ ಡೆಪ್ತ್ಸ್. ಈ ಗಿಡಗಳಿಗೆ ಪ್ರಾಬ್ಲಮ್ ಏನಂತ ಹೇಳಿದರೆ ಲೈಟ್. ಆಲ್ ಆಫ್ ದೆಮ್ ಆರ್ ಫೋಟೋಸಿಂಥೆಟಿಕ್. ಗಿಡಗಳೆಲ್ಲ ಫೋಟೋಸಿಂಥೆಟಿಕ್, ಅವುಗಳಿಗೆ ಲೈಟಿನ ರಿಕ್ವೈರ್ಮೆಂಟ್ ಇದ್ದೇ ಇರ್ತದೆ. ಹಾಗೆ ಇಲ್ಲಿ ಕೂಡ ಅವುಗಳಿಗೆ ಲೈಟಿನ ರಿಕ್ವೈರ್ಮೆಂಟ್ ಇರ್ತದೆ. ಆದರೆ ಏನಾಗ್ತದೆ, ಸರ್ಫೇಸಲ್ಲಿರುವ ಗಿಡಗಳಿಗೆ ಎಲ್ಲ ವೇವ್ ಲೆಂತಿನ ಲೈಟ್ ಕೂಡ ಸಿಗ್ತದೆ. ಅವುಗಳಿಗೆ ಸುಲಭ ಅಲ್ಲಿ ಗ್ರೋ ಆಗಲಿಕ್ಕೆ. ಆದರೆ ಡೀಪ್ ಸಿಗೆ ಅಥವಾ ನೀರಿನಲ್ಲಿ ಆಳಕ್ಕೆ ಹೋದಾಗ ಕೆಲವೊಂದು ಲೈಟಿನ ಏನು ವೇವ್ ಲೆಂತ್ ಇರುವಂಥ ಲೈಟ್ ಮಾತ್ರ ಪಾಸ್ ಆಗಿ ಹೋಗ್ಲಿಕ್ಕಾಗ್ತದೆ. ಸೊ ಲಾಸ್ಟ್ ನೀವು ಡೀಪೆಸ್ಟ್ ಪಾರ್ಟನ್ನು ನೋಡಿದರೆ ನಿಮಗೆ ಕೆಲವೊಂದು ಏನು ಅತಿ ಕಡಿಮೆ ಲೈಟ್ ಅದರಲ್ಲಿ ಪೆನೆಟ್ರೇಟ್ ಆಗುವಂಥದ್ದು. ಆದರೂ ಕೂಡ ಈ ಒಂದು ಪಿಗ್ಮೆಂಟಿಗೆ, ಈ ಫೈಕೋಎರಿಥ್ರಿನ್ ಅನ್ನುವ ಪಿಗ್ಮೆಂಟಿಗೆ, ಇಟ್ ಹ್ಯಾಸ್ ಗಾಟ್ ದ ಕೆಪಾಸಿಟಿ ಟು show photosynthesis even in the greater depths where light intensity is comparatively less. ಕತ್ತಲೆ ಇದೆ ಸ್ವಲ್ಪ, ಅಲ್ಲಿ ಲೈಟಿನ ಇಂಟೆನ್ಸಿಟಿ ಕಡಿಮೆ ಇದೆ. ಆದರೂ ಕೂಡ ಈ ಪಿಗ್ಮೆಂಟ್ ಏನು ಮಾಡ್ತದೆ, ಅಲ್ಲಿ ಫೋಟೋಸಿಂಥೆಸಿಸ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಹಾಗಾಗಿ ನಾವಿಲ್ಲಿ ಹೇಳಿರುವಂಥದ್ದು ಏನು, ಅವುಗಳು ಈ ರೆಡ್ ಆಲ್ಗೆಗಳು ಸರ್ಫೇಸಿನಲ್ಲೂ ಕೂಡ ಬದುಕಬಲ್ಲವು, ಅವುಗಳು ಬೇರೆ ಬೇರೆ ಆಳದ ರೀಜನಲ್ಲಿ ಕೂಡ ಬದುಕುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಹಾಗಾಗಿ ಇದೆಲ್ಲ ಏನು ಆ್ಯಕ್ಚುಲಿ ಈ ಪಿಗ್ಮೆಂಟ್ಸಿಂದ ಸಾಧ್ಯ ಆಗ್ತದೆ ಅದಕ್ಕೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ದ ಸೆಕೆಂಡ್ ಕ್ಯಾರೆಕ್ಟರ್, ದಟ್ ಈಸ್ ಬಾಡಿ ಫಾರ್ಮ್ ಆ್ಯಂಡ್ ಸೈಜ್. ಸಿ, ಡಿಫರೆಂಟ್ ಆಲ್ಗೆ ಶೋ ಡಿಫರೆಂಟ್ ಫಾರ್ಮ್ಸ್ ಆ್ಯಂಡ್ ಸೈಜ್. ಇಲ್ಲಿ ರೆಡ್ ಆಲ್ಗೆಗೆ ಬರುವಾಗ ನಿಮಗೆ ಗೊತ್ತಿದೆ, ಎಲ್ಲ ಆಲ್ಗೆಗಳು ಕೂಡ ಥ್ಯಾಲೈ, ಅವುಗಳಿಗೆ ಥ್ಯಾಲಸ್ ಇರೋದು. ಸೊ ಥ್ಯಾಲಸ್ ಅಂತ ಹೇಳಿದರೆ ಕಾಂಪ್ಲೆಕ್ಸಿಟಿ ಹೈಯರ್ ಪ್ಲ್ಯಾಂಟ್ಸ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ಕಡಿಮೆ ಇರ್ತದೆ. ಬಟ್ ರೆಡ್ ಆಲ್ಗೆಯನ್ನು ನಾವು ನೋಡುವಾಗ ಥ್ಯಾಲಸ್ ಇದ್ದರೂ ಕೂಡ ದೇ ಆರ್ ಮಲ್ಟಿ ಸೆಲ್ಯುಲಾರ್. ದೇರ್ ಆರ್ ನೋ ಯೂನಿಸೆಲ್ಯುಲಾರ್ ಆಲ್ಗೆ ಅಂಡರ್ ದಿಸ್. ಸಮ್ ಆಫ್ ದೆಮ್ ಹ್ಯಾವ್
ಮ್ಯಾಸಿವ್ ಬಾಡಿ, ಕಾಂಪ್ಲೆಕ್ಸ್ ಬಾಡಿ, ಅವುಗಳಿಗೆ ದೊಡ್ಡ ಬಾಡಿ ಆರ್ಗನೈಸೇಷನ್ ಇದೆ. ಸ್ಟ್ರಕ್ಚರಲ್ ಕಾಂಪ್ಲೆಕ್ಸಿಟಿ ಕಡಿಮೆ ಇದ್ರೂ ಕೂಡ ಸೈಜ್ ನೋಡುವಾಗ ಅವುಗಳು ತುಂಬ ದೊಡ್ಡದಾಗಿರ್ತವೆ. ಸೊ ನೆಕ್ಸ್ಟ್ ಈಸ್ ಪಿಗ್ಮೆಂಟ್ಸ್. So let us study about the pigments. As I said before, pigments are actually responsible for the color of the plant. At the same time, these pigments also aid in the process of photosynthesis. ಈ ಫೋಟೋಸಿಂಥೆಸಿಸ್ ಮಾಡಲಿಕ್ಕೆ ಒಂದು ಕಾರಣ ಆಗಿರ್ತವೆ ಮತ್ತು ಈ ಆಲ್ಗೆಗಳಲ್ಲಿ ಬೇರೆ ಬೇರೆ ಬಣ್ಣಕ್ಕೆ ಕೂಡ ಅವುಗಳು ಕಾರಣ ಆಗಿದ್ದಾವೆ. ಸೊ ಇಲ್ಲಿ ನಮ್ಮ ರೆಡ್ ಆಲ್ಗೆಯಲ್ಲಿ ಏನಿದೆ ಅಂತ ಹೇಳಿದರೆ ಕ್ಲೋರೋಫಿಲ್ ಎ ಮತ್ತು ಕ್ಲೋರೋಫಿಲ್ ಎ ಮತ್ತು ಕ್ಲೋರೋಫಿಲ್ ಡಿ ಇದೆ. ನಿಮಗೆ ನೆನಪಿರ್ಬೋದು ಪ್ರೀವಿಯಸ್ ಆಲ್ಗೆಗಳಲ್ಲಿ, ಪ್ರೀವಿಯಸ್ ಕ್ಲಾಸಸ್ ಆಫ್ ಆಲ್ಗೆ ಲೈಕ್ ಕ್ಲೋರೋಫೈಸಿಯೆ ಮತ್ತು ಫಿಯೋಫೈಸಿಯೆ ನೀವು ನೋಡಿದಾಗ ಕ್ಲೋರೋಫೈಸಿಯೆದಲ್ಲಿ ಕ್ಲೋರೋಫಿಲ್ ಎ ಆ್ಯಂಡ್ ಬಿ ಇತ್ತು. ಗ್ರೀನ್ ಆಲ್ಗೆಗಳಲ್ಲಿ ಎ ಮತ್ತು ಬಿ ಇತ್ತು. ಅದೇ ನೀವು ಬ್ರೌನ್ ಆಲ್ಗೆಗೆ ಬಂದಾಗ ದೇರ್ ವೇರ್ ಎ ಆ್ಯಸ್ ವೆಲ್ ಆ್ಯಸ್ C. But when you see in the red algae, there are chlorophyll A as well as chlorophyll D. So it is very easy to remember. It is in the order of English alphabet. Nodi, A is common for all the three types of algae. But first group, that is primitive one, Chlorophyceae or green algae had chlorophyll B along with this, and second group had chlorophyll C, and this is the third group which has got chlorophyll D. So along with the chlorophyll, ಹಾಗಾಗಿ ನೀವು ನೆನ್ಪಿಟ್ಕೊಳ್ಬೇಕು ಮೂರು ಆಲ್ಗೆಗಳಲ್ಲಿ ಕೂಡ ಕ್ಲೋರೋಫಿಲ್ ಅನ್ನುವಂಥದ್ದು ಹಸಿರು ಬಣ್ಣವನ್ನು ಕೊಡುವಂಥದ್ದು. ಅದು ಇದ್ರೂ ಕೂಡ ಅಲ್ಲಿ ಏನಾಗ್ತದೆ, ಈ ಬಣ್ಣವನ್ನು ಮರೆಮಾಚುವಂಥದ್ದು ಅಥವಾ ಈ ಬಣ್ಣ ಕಾಣದ ಹಾಗೆ ಮಾಡುವಂಥದ್ದು ಇಲ್ಲಿ ಯಾವುದಿದೆ, ದಟ್ ಈಸ್ ಆ್ಯಕ್ಚುಲಿ ದ ಫೈಕೋ ಎರಿಥ್ರಿನ್. ಆರ್ ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಆರ್ ಫೈಕೋ ಎರಿಥ್ರಿನ್. ಫೈಕೋ ಎರಿಥ್ರಿನ್, ನಾನಾಗಲೇ ಹೇಳಿದ್ದೇನೆ ಎರಿಥ್ರಿನ್ ಅಂತ ಹೇಳುವಂಥದ್ದು ಏನು, ಎರಿಥ್ರಿನ್ ರೆಫರ್ಸ್ ಟು ರೆಡ್ ಕಲರ್. ಎರಿಥ್ರಿನ್ ಅನ್ನುವಂಥದ್ದು ರೆಡ್ ಕಲರ್. ಎರಿಥ್ರೋಸೈಟ್ಸ್ ನೀವು ಕೇಳಿರ್ಬೋದು, ಕೆಂಪು ರಕ್ತ ಕಣಗಳಿಗೆ RBC ಎರಿಥ್ರೋಸೈಟ್ಸ್. ಅದನ್ನು ಎರಿಥ್ರೋ ಅಂತ ಯಾಕೆ ಕರೀತಾರೆ, ಬಿಕಾಸ್ ಆಫ್ ಇಟ್ಸ್ ಕಲರ್ ದಟ್ ಈಸ್ ರೆಡ್. ಸೊ ಫೈಕೋ ಎರಿಥ್ರಿನ್ along with the chlorophyll are present in the red algae. Okay, next let us see storage food. ಇನ್ನೊಂದು ಕ್ಯಾರೆಕ್ಟರ್ ಏನು, ಸ್ಟೋರೇಜ್ ಫುಡ್. ಸೊ ಎಲ್ಲ ಪ್ಲ್ಯಾಂಟ್ಸಲ್ಲಿ ಕೂಡ ಫೈನಲ್ ಪ್ರಾಡಕ್ಟ್ ಆಫ್ ಸ್ಟೋರೇಜ್ ನಾವೇನಂತ ಕಲ್ತಿದ್ದೇವೆ, ಸ್ಟಾರ್ಚ್. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಈ ಆಲ್ಗೆಯಲ್ಲಿ ಏನಿದೆ, ದ ಫುಡ್ ಈಸ್ ಸ್ಟೋರ್ಡ್ ಆ್ಯಸ್ ಫ್ಲೋರಿಡಿಯನ್ ಸ್ಟಾರ್ಚ್. ಸೊ ಸ್ಟಾರ್ಚಿನ ಒಂದು ಮಾಡಿಫೈಡ್ ವರ್ಷನ್ ಅದು ಫ್ಲೋರಿಡಿಯನ್ ಸ್ಟಾರ್ಚ್ ಅಂತ ಹೇಳಿ, ವಿಚ್ ಇಸ್ ವೆರಿ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಆ್ಯಂಡ್ ಗ್ಲೈಕೋಜನ್ ಇನ್ ಇಟ್ಸ್ ಸ್ಟ್ರಕ್ಚರ್. ಅಮೈಲೋಪೆಕ್ಟಿನ್ ಅಂತ ಹೇಳುವಂಥದ್ದು ಈ ಸ್ಟಾರ್ಚ್, ನಾರ್ಮಲ್ ಸ್ಟಾರ್ಚ್ ಅಂತ ಏನಿದೆ, ಈ ಬಟಾಟೆಯಲ್ಲೆಲ್ಲ ಇದೆಲ್ಲ ನೀವು ತಿನ್ನುವ ರೈಸಲ್ಲೆಲ್ಲ ಹೆಚ್ಚಿರುವಂಥದ್ದು ಸ್ಟಾರ್ಚ್. ಅದೊಂದು ಪಾಲಿಸ್ಯಾಕರೈಡ್ ಅಂತ ಹೇಳ್ತೇವೆ ನಾವು, ಅದು ತುಂಬ ಕಾಂಪ್ಲೆಕ್ಸ್ ಶುಗರ್. ಸೊ ಈ ಸ್ಟಾರ್ಚ್ನ ಡೈಜೆಷನ್ ನಿಮ್ಮ ಹೊಟ್ಟೆಯಲ್ಲಿ ಆಗುವಾಗ ಒನ್ ಆಫ್ ದ ಕಾಂಪೊನೆಂಟ್ ಫಾರ್ಮ್ಡ್ ಈಸ್ ಅಮೈಲೋಪೆಕ್ಟಿನ್. ಅದು ಏನು ದೊಡ್ಡ ಮಾಲಿಕ್ಯೂಲ್ ಇದ್ದದ್ದು ಕಟ್ ಆಗುವಾಗ ನಮಗೆ ಸಿಗುವಂಥ ಒಂದು ಚೈನ್, ಅದನ್ನು ಅಮೈಲೋಪೆಕ್ಟಿನ್ ಅಂತ ಕರೀತಾರೆ. ಸೊ ಫ್ಲೋರಿಡಿಯನ್ ಸ್ಟಾರ್ಚ್ ಏನುಂಟು, ಇಟ್ ಅಪಿಯರ್ಸ್ ಸ್ಟ್ರಕ್ಚರಲಿ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಆ್ಯಂಡ್ ಗ್ಲೈಕೋಜನ್. ಸೊ ಗ್ಲೈಕೋಜನ್ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ನಾನು. ಗ್ಲೈಕೋಜನ್ ಈಸ್ ಆ್ಯಕ್ಚುಲಿ ಸ್ಟೋರೇಜ್ ಫುಡ್ ಇನ್ ಆನಿಮಲ್ಸ್ ಆ್ಯಂಡ್ ಫಂಗೈ. ಆನಿಮಲ್ಸ್ ಮತ್ತು ಫಂಗೈಯಲ್ಲಿ ಏನಿದೆ, ಈ ಗ್ಲೈಕೋಜನನ್ನು ನಾವು ತಿಂದ ಆಹಾರ ಹೆಚ್ಚು ಇರುವಂಥದ್ದನ್ನು ನಾವು ನಾಳೆಯ ಉಪಯೋಗಕ್ಕೆ, ದೇಹದ ನೆಕ್ಸ್ಟ್ ಉಪಯೋಗಕ್ಕೆ ಏನು ಮಾಡ್ತೇವೆ, ಅದನ್ನು ಸ್ಟಾಕ್ ಮಾಡಿಡ್ತೇವೆ, ಸ್ಟೋರ್ ಮಾಡಿಡ್ತೇವೆ. ಗಿಡಗಳ ಹಾಗೆ ನಾವು ಕೂಡ ಸ್ಟೋರ್ ಮಾಡ್ತೇವೆ. ಅದನ್ನು ನಾವು ಏನು ಹೇಳ್ತೇವೆ, ಗ್ಲೈಕೋಜನ್ ಅಂತ ಹೇಳ್ತೇವೆ. ಸೊ ಅದು ಆನಿಮಲ್ಸಲ್ಲಿ ಮತ್ತು ಹೆಚ್ಚಾಗಿ ಫಂಗೈಗಳಲ್ಲಿ ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ ರಿಪ್ರೊಡಕ್ಷನ್. So the red algae usually reproduce
ವೆಜಿಟೇಟಿವ್ಲಿ ಬೈ ಫ್ರಾಗ್ಮೆಂಟೇಷನ್. ಇದು 3 ಗ್ರೂಪಿಗೂ ಕೂಡ ಕಾಮನ್, ನೀವು ನೋಡಿದ್ದೀರಿ. ಸೊ ವೆಜಿಟೇಟಿವ್ ರಿಪ್ರೊಡಕ್ಷನ್ ಹೇಗೆ ಆಗ್ತದೆ ಅಂತ ಹೇಳಿದರೆ ಬೈ ದ ಫಾರ್ಮೇಷನ್ ಆಫ್ ಫ್ರಾಗ್ಮೆಂಟ್ಸ್. ಫ್ರಾಗ್ಮೆಂಟ್ಸ್ ಮೇ ಬಿ ಫಾರ್ಮ್ಡ್ ಬೈ ದ ಡಿಸ್ಟರ್ಬೆನ್ಸ್. ಯಾವುದೋ ಒಂದು ಆ್ಯನಿಮಲ ಅಥವಾ ಯಾವುದೋ ಒಂದು ಏನು ಪ್ರಾಣಿ ಅದರ ಹತ್ರ ಹೋದಾಗ ಅದನ್ನು ಕಟ್ ಮಾಡಿದಾಗ ಅದು ತುಂಡಾಗ್ಬೋದು. ಸೊ ಇಂಥ ಏನು ಅದು ಆಕ್ಸಿಡೆಂಟಲಿ ಕಟ್ಟಾದ ಮೇಲೆ ಏನಾಗ್ತದೆ, ಆ ಕಟ್ಟಾದ ಪಾರ್ಟ್ ಪುನಃ ಏನು ಮೈಟೋಸಿಸ್ ಅಥವಾ ಡಿವೈಡ್ ಆಗಿ ಇಟ್ ವಿಲ್ ಬಿಕಮ್ ಅ ನ್ಯೂ ಪ್ಲ್ಯಾಂಟ್ ಅಥವಾ ಹೊಸ ಥ್ಯಾಲಸ್ ಅದರಿಂದಾಗಿ ಫಾರ್ಮ್ ಆಗ್ತದೆ. ಫ್ರಾಗ್ಮೆಂಟ್ ಆಗುವುದಂದರೆ ತುಂಡಾಗುವುದು, ತುಂಡಾದ ಪಾರ್ಟ್ ಮತ್ತೆ ರೀಜನರೇಷನ್ ಆಗಿ ಹೊಸ ಗಿಡ ಆಗುವಂಥದ್ದು. ತುಂಡು ಎಷ್ಟಾಗ್ತದೆ ಅಷ್ಟು ಹೊಸ ಗಿಡಗಳು ಹುಟ್ಟಿಕೊಳ್ತವೆ ಇಲ್ಲಿ. ಸೊ ದೇ ರಿಪ್ರೊಡ್ಯೂಸ್ ಎಸೆಕ್ಷುವಲಿ ಆಲ್ಸೋ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗೆ ಆಗ್ತದೆ? ಬೈ ದ ನಾನ್ ಮೋಟೈಲ್ ಸ್ಪೋರ್ಸ್. Non-motile spores. The important point you need to notice here is the spores are non-motile. Non-motile spores ಅದಕ್ಕೆ ಫ್ಲಾಜೆಲ್ಲ ಇರುವುದಿಲ್ಲ. ಫ್ಲಾಜೆಲ್ಲ ಇಲ್ಲದೆ ಇರುವುದರಿಂದ ಅವುಗಳಿಗೆ ನೀರಿನಲ್ಲಿ ಸ್ವಿಮ್ ಮಾಡಿಕೊಂಡು ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಅವುಗಳು ನಾನ್ ಮೋಟೈಲ್ ಸ್ಪೋರ್ಸ್. ಅವುಗಳು ನಾನ್ ಮೋಟೈಲ್ ಸ್ಪೋರ್ಸ್. ಹಾಗಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ನಾನ್ ಮೋಟೈಲ್ ಗ್ಯಾಮೆಟ್ಸ್. So asexual reproduction is by non-motile spores and sexual reproduction is by non-motile gametes. ನಿಮಗೆಲ್ಲ ಗೊತ್ತಿದೆ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಗ್ಯಾಮಿಟ್ಸ್ ಇರಲೇಬೇಕು. ಅಲ್ಲಿ 2 ವಿಧದ ಗ್ಯಾಮಿಟ್ಸ್ ಇರ್ತದೆ. ಒಂದು ಏನು ಮೇಲ್ ಗ್ಯಾಮಿಟ್ ಆದರೆ ಇನ್ನೊಂದು ಫೀಮೇಲ್ ಗ್ಯಾಮಿಟ್. ಸೊ ದಿಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್ಸ್ ಫ್ಯೂಸ್ ಆ್ಯಂಡ್ ಫಾರ್ಮ್ ದ ಝೈಗೋಟ್. ಸೊ ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದರೆ ಈ ಗ್ಯಾಮಿಟ್ಸ್ ಏನಿದ್ದಾವೆ ನೋಡಿ ಇಲ್ಲಿ ಮೇಲ್ ಆ್ಯಸ್ ವೆಲ್ ಆ್ಯಸ್ ಫೀಮೇಲ್ ಗ್ಯಾಮಿಟ್ಸ್ ದೇ ಆರ್ ನಾನ್ ಮೋಟೈಲ್. ಅವುಗಳಿಗೆ ಮೇಲಿಗೆ ಕೂಡ ಫ್ಲಾಜೆಲ್ಲ ಇಲ್ಲ. ಹಾಗಾಗಿ 2 ಕೂಡ ಏನು ಹೇಳ್ತೇವೆ ಸ್ಟೇಷನರಿ, ಅವುಗಳಿಗೆ ಚಲನೆ ಇಲ್ಲ. ಓಕೆ, ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಊಗ್ಯಾಮಸ್ ಟೈಪ್. ಮೊದಲಿನ ಕ್ಲಾಸಲ್ಲಿ ನೀವು ನೋಡಿದ್ದೀರಿ ಆಲ್ಗೆಗಳಲ್ಲಿ ಏನು ಐಸೋಗ್ಯಾಮಸ್, ಅನೈಸೋಗ್ಯಾಮಸ್, ಊಗ್ಯಾಮಸ್ ಅಂತ ಹೇಳುವ 3 ಟೈಪಿನ ರಿಪ್ರೊಡಕ್ಷನ್ ಇದೆ. ಅದರ ಅಂಡರ್ ಇಲ್ಲಿ ಬರುವಂಥದ್ದು ಊಗ್ಯಾಮಸ್ ಟೈಪ್. ದೇ ಡೋಂಟ್ ಹ್ಯಾವ್ ಐಸೋಗ್ಯಾಮಸ್ type of reproduction or anisogamous type. They have only one method of reproduction, that is oogamous type. So oogamous type alli hege bartade male and female. So male gamete is actually small and motile, female gamete is stationary and larger in size. When fusion occurs between them, it is called oogamous type of sexual reproduction. Okay. Examples are Polysiphonia, Porphyra, Gracilaria as well as Gelidium. Polysiphonia, Porphyra, Gracilaria and Gelidium are best known or common examples for the red algae. Here you can see the pictures of Polysiphonia, Porphyra, Gelidium as well as Gracilaria, and what is common among them? It is the red pigment. So all of them look red in color. Now let us see comparative account of these 3 classes of algae. So different classes are Chlorophyceae, Phaeophyceae, Rhodophyceae. ಅದರ ಕಾಮನ್ ನೇಮ್ಸ್ ಏನು? ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ ಮತ್ತು ರೆಡ್ ಆಲ್ಗೆ. ಈ ಗ್ರೀನ್ ಆಲ್ಗೆ ಈಗ ಇಲ್ಲಿ ಹ್ಯಾಬಿಟ್ಯಾಟ್ ನೋಡುವ, ಅಲ್ಲಿ ಎಲ್ಲಿ ಇರ್ತದೆ, ಅದು ಎಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ ಫ್ರೆಶ್ ವಾಟರ್ ಆ್ಯಸ್ ವೆಲ್ ಆ್ಯಸ್ ಮೆರೈನ್ ವಾಟರ್. ಮತ್ತು ನಿಮ್ಮ NCERT ಬುಕ್ಕಲ್ಲಿ ಬ್ರಾಕಿಶ್ ವಾಟರ್ ಅಂತ ಹೇಳಿ ಕೂಡ ಆ್ಯಡ್ ಮಾಡಿದ್ದಾರೆ ಆ ಒಂದು ಟೇಬಲಲ್ಲಿ. ಹಾಗಾಗಿ ಬ್ರಾಕಿಶ್ ವಾಟರಲ್ಲಿ ಕೂಡ ಇರ್ತದೆ ಅದು. ಆದರೆ ಫ್ರೆಶ್ ವಾಟರ್ ಸಿಹಿ ನೀರು, ಮೆರೈನ್ ವಾಟರ್ ಅಂತ ಹೇಳಿದರೆ ಉಪ್ಪು ನೀರು. ಬ್ರಾಕಿಶ್ ವಾಟರಲ್ಲಿ ಆ್ಯಕ್ಚುಲಿ ಇಟ್ ಈಸ್ ಮೆರೈನ್ ವಾಟರ್ ಓನ್ಲಿ, ಇಟ್ ಈಸ್ ಸಾಲ್ಟ್ ವಾಟರ್ ಆ್ಯಕ್ಚುಲಿ. ಅಲ್ಲಿ ಉಪ್ಪಿನ ಅಂಶ ಮಾತ್ರ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ದೇರ್ ಈಸ್ ಸೀಸನಲ್ ವೇರಿಯೇಷನ್. ಸೀಸನ್ ಇದ್ದ ಹಾಗೆ ಬೇಸಿಗೆ, ಮಳೆಗಾಲ ಈ ಥರದ ವೇರಿಯೇಷನ್ನಲ್ಲಿ ಉಪ್ಪಿನ ಅಂಶದ ವೇರಿಯೇಷನನ್ನು ನಾವು ನೋಡ್ಬೋದು ಬ್ರಾಕಿಶ್ ವಾಟರಲ್ಲಿ. ಸೊ ನೆಕ್ಸ್ಟ್ ಬ್ರೌನ್ ಆಲ್ಗೆ, ದೇ ಆರ್ ಮೋಸ್ಟ್ಲಿ ಮೆರೈನ್ ಆ್ಯಂಡ್ ರೆಡ್ ಆಲ್ಗೆ ಆರ್ ಆಲ್ಸೋ ಮೋಸ್ಟ್ಲಿ ಮೆರೈನ್. ಇದು ಜಾಸ್ತಿಯಾಗಿ ನಮಗೆ ಸಮುದ್ರದಲ್ಲೇ ಕಾಣಲಿಕ್ಕೆ ಸಿಗ್ತದೆ. ಅಂದರೆ ಅದರದ್ದು ಎಕ್ಸೆಪ್ಷನಲ್ ಕೆಲವೊಂದು ಪ್ಲ್ಯಾಂಟ್ಸ್ ಫ್ರೆಶ್ ವಾಟರಲ್ಲಿ ಇರಬಹುದು, ಬಟ್ ಹೆಚ್ಚಾಗಿ ಇರುವಂಥದ್ದು ಮೆರೈನ್ ವಾಟರಲ್ಲಿ.
ಅದೇ ರೀತಿ ಪಿಗ್ಮೆಂಟ್ಸನ್ನು ನಾವು ನೋಡೋದಾದರೆ ನಾನು ಆಗ ಹೇಳಿದ ಹಾಗೆ ಕ್ಲೋರೋಫಿಲ್ ಏನು ಹಸಿರು ಬಣ್ಣದ ಪಿಗ್ಮೆಂಟ್ ಏನಿದೆ ಅದರಲ್ಲಿ ಕ್ಲೋರೋಫಿಲ್ ಎ ಮತ್ತು ಕ್ಲೋರೋಫಿಲ್ ಬಿ ಎ ಪ್ರಿಡಾಮಿನೆಂಟ್ ಆಗಿ ಇರುವಂಥದ್ದಿಲ್ಲಿ. ಬೇರೆ ಪಿಗ್ಮೆಂಟ್ಸ್ ಇಷ್ಟು ಪ್ರಿಡಾಮಿನೆಂಟ್ ಆಗಿಲ್ಲ. ಕ್ಲೋರೋಫಿಲ್ ಎ ಮತ್ತು ಬಿ ಇರುವಂಥದ್ದು ಜಾಸ್ತಿ ಇರುವುದರಿಂದ ಅದು ಹಸಿರು ಬಣ್ಣವನ್ನೇ ತೋರಿಸ್ತದೆ. ಆದರೆ ಎರಡನೇ ಕೇಸಲ್ಲಿ ಏನಾಗಿದೆ, ಕ್ಲೋರೋಫಿಲ್ ಎ ಇದೆ, ಅದರ ಜೊತೆಗೆ ಕ್ಲೋರೋಫಿಲ್ ಸಿ ಇದೆ, ಆದರೆ ಪ್ರಿಡಾಮಿನೆಂಟ್ ಕಲರ್ ಫ್ಯೂಕೋಝ್ಯಾಂಥಿನ್, ಅಂದರೆ ಕಾಣುವಂಥ ಕಲರ್ ನಮಗೆ ಫ್ಯೂಕೋಝ್ಯಾಂಥಿನ್, ಹಾಗಾಗಿ ಅದು ಬ್ರೌನ್ ಬಣ್ಣದಲ್ಲಿ ನಮಗೆ ಕಾಣುವಂಥದ್ದು. ಥರ್ಡ್ ಟೈಪ್ ರೋಡೋಫೈಸಿಯಲ್ಲಿ ಕ್ಲೋರೋಫಿಲ್ ಎ ಮತ್ತು ಕ್ಲೋರೋಫಿಲ್ ಡಿ ಇದ್ದೇ ಇದೆ, ಬಟ್ ಅದರ ಜೊತೆಗೆ ಫೈಕೋ ಎರಿಥ್ರಿನ್ ಅನ್ನುವಂಥ ಕೆಂಪು ಬಣ್ಣದ ಪಿಗ್ಮೆಂಟ್ ಪ್ರಿಡಾಮಿನೆಂಟ್ ಆಗಿ ಇರುವುದರಿಂದ ಅದು ರೆಡ್ ಕಲರಲ್ಲಿ ನಮಗೆ ಕಾಣ್ತದೆ. ಹಾಗಾಗಿ ಈ ಪಿಗ್ಮೆಂಟ್ಸಿನ ಬಗ್ಗೆ ಹೇಳುವುದಾದರೆ ಕ್ಲೋರೋಫಿಲ್ ಎ ಈಸ್ ಕಾಮನ್ ಫಾರ್ ಆಲ್ ದ 3 ಟೈಪ್ಸ್ ಆ್ಯಂಡ್ ಹಿಯರ್ ಇಟ್ ಈಸ್ another type is chlorophyll B, here it is C and here it is D with their special pigments. ಇಲ್ಲಿ green speciality, ಇಲ್ಲಿ brown color ಇದು fucoxanthin, ಇಲ್ಲಿ phycoerythrin pigments ಜಾಸ್ತಿ ಇರುವಂಥದ್ದು. ನೆಕ್ಸ್ಟ್ ಸ್ಟೋರ್ಡ್ ಫುಡ್ ಮೆಟೀರಿಯಲ್ಸ್ ಅನ್ನು ನಾವು ನೋಡೋದಾದರೆ ಫಸ್ಟ್ ಗ್ರೂಪಲ್ಲಿ ಏನಿದೆ ಸ್ಟಾರ್ಚ್ ಮತ್ತು ಪ್ರೋಟೀನ್ ಇದೆ. ಸ್ಟಾರ್ಚಿನ ಜೊತೆಗೆ ಪ್ರೋಟೀನ್ ಕೂಡ ಏನು ಸ್ಟೋರ್ ಆಗ್ತದೆ. ಅದೇ ರೀತಿ ಮ್ಯಾನಿಟಾಲ್ ಮತ್ತು ಲ್ಯಾಮಿನೇರಿನ್ ಅನ್ನುವಂಥದ್ದು ಬ್ರೌನ್ ಆಲ್ಗೆಯಲ್ಲಿದ್ದರೆ, ರೆಡ್ ಆಲ್ಗೆಯಲ್ಲಿ ನಮಗೆ ಫ್ಲೋರಿಡೆನ್ ಸ್ಟಾರ್ಚ್ ಅನ್ನುವಂಥ ಒಂದು ಸ್ಟೋರೇಜ್ ಪ್ರಾಡಕ್ಟ್ ಸಿಗ್ತದೆ. ಸೊ ಸೆಲ್ ವಾಲ್ ಮೆಟೀರಿಯಲ್, ಸೆಲ್ಲಿನ ವಾಲನ್ನು ನಾವು ನೋಡಿದರೆ ಅದರದ್ದು ಮೆಟೀರಿಯಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಏನಿದೆ ಅದರಲ್ಲಿ ಸೆಲ್ಯುಲೋಸ್ ಇದೆ, ಪೆಕ್ಟೋಸ್ ಇದೆ. ಸೆಲ್ಯುಲೋಸ್ ಒಳಗೆ, ಪೆಕ್ಟೋಸ್ ಹೊರಗೆ. ಅದೇ ರೀತಿ ಸೆಕೆಂಡ್ ಕೇಸಲ್ಲಿ ಸೆಲ್ಯುಲೋಸ್ ಒಳಗೆ, ಆಲ್ಜಿನ್ ಅನ್ನುವಂಥ ಜಿಲಾಟಿನಸ್ ಸಬ್ಸ್ಟೆನ್ಸ್ ಹೊರಗೆ ಇರ್ತದೆ. ಹಾಗಾಗಿ ಈ ಆಲ್ಗೆಗಳು ಜೆಲ್ಲಿನ ಹಾಗೆ ವಾಟರನ್ನು ಎಬ್ಸಾರ್ಬ್ ಮಾಡಿ ಜೆಲ್ಲಿನ ಹಾಗೆ ಕಾಣುವಂಥದ್ದು. ಸೊ ನೆಕ್ಸ್ಟ್ ಸೆಲ್ಯುಲೋಸ್ ಮತ್ತು ಪೆಕ್ಟಿನ್. ಸೊ ಇಲ್ಲಿ ಸೆಲ್ಯುಲೋಸ್ ಒಳಗಿನ ಲೇಯರ್, ಪೆಕ್ಟಿನ್ ಹೊರಗೆ ಇರುವಂಥದ್ದು. ಫ್ಲಾಜೆಲ್ಲಾ, ಫ್ಲಾಜೆಲ್ಲಾ ಅಂದರೆ ಯಾವುದು, ಲೋಕೋಮೋಟ್ರಿ ಸ್ಟ್ರಕ್ಚರ್ ಅದು. ಸೊ ಇಲ್ಲಿ ಫಸ್ಟ್ ಗ್ರೂಪಲ್ಲಿ 2, 4, 6, 8 ಹೀಗೆ 8ರ ತನಕ ಕೂಡ ಫ್ಲಾಜೆಲ್ಲಾ ಇರ್ಬೋದು. ಬಟ್ ನಾಟ್ ಇನ್ ಸಿಂಗಲ್ ಸ್ಪೀಶೀಸ್, ಇಟ್ ಇಸ್ ಫೌಂಡ್ ಇನ್ ಡಿಫರೆಂಟ್ ಸ್ಪೀಶೀಸ್. ಬೇರೆ ಬೇರೆ ಸ್ಪೀಶೀಸಲ್ಲಿ ಬೇರೆ ಬೇರೆ ನಂಬರ್ಸ್ ಇದೆ. ಅದೇ ರೀತಿ ಇಲ್ಲಿಗೆ ಬರುವಾಗ 2 ಫ್ಲಾಜೆಲ್ಲಾ ಇರ್ತದೆ. ಆ 2 ಫ್ಲಾಜೆಲ್ಲಗಳು ಒಂದೇ ಲೆಂತ್ ಅಲ್ಲ, ಒಂದೇ ರೀತಿ ಉದ್ದ ಇಲ್ಲ. ಅವುಗಳು ಒಂದು ಉದ್ದ ಇದ್ದರೆ ಇನ್ನೊಂದು ಗಿಡ್ಡ ಇರ್ತದೆ. ಮತ್ತು ಪೊಸಿಷನ್ ನೀವು ನೋಡೋದಾದರೆ ಇಲ್ಲಿ ಅದು ಎಪಿಕಲ್, ಎಪಿಕಲ್ ಅಂತ ಹೇಳಿದರೆ ಮೇಲೆ ಇರುವಂಥದ್ದು, ಲ್ಯಾಟರಲ್ ಅಂತ ಹೇಳಿದರೆ ಸೈಡ್ಸಲ್ಲಿ ಇರುವಂಥದ್ದು. ಸೊ ಇಲ್ಲಿ ಲ್ಯಾಟ್ರಲ್ ಸೈಡ್ಸಲ್ಲಿದೆ, ಇಲ್ಲಿ ಎಪಿಕಲ್ ಸೈಡಲ್ಲಿದೆ, ಬಟ್ ಇಲ್ಲಿ ಫ್ಲಾಜೆಲ್ಲವೇ ಇಲ್ಲ. ಸೊ ಫ್ಲಾಜೆಲ್ಲನೇ ಇಲ್ಲ. ಸೊ ಹಾಗಾಗಿ ಏನು ಹೇಳ್ಬೋದು ನಾವು, ಅಲ್ಲಿ ಲೋಕೋಮೋಷನ್ ಇಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ರಿಪ್ರೊಡಕ್ಷನ್ಗೆ ಬರುವಾಗ ಬೇರೆ ಬೇರೆ ಥರದ ರಿಪ್ರೊಡಕ್ಷನ್, 3ರಲ್ಲೂ ಕೂಡ ವೆಜಿಟೇಟಿವ್ ರಿಪ್ರೊಡಕ್ಷನ್ ಇದೆ, ಸೆಕ್ಷುವಲು ಇದೆ, ಸೆಕ್ಷುವಲ್ ಕೂಡ ಇದೆ. ಬಟ್ ಇಲ್ಲಿ ಫ್ರಾಗ್ಮೆಂಟೇಷನ್, ಸ್ಪೋರ್ ಫಾರ್ಮೇಷನ್, ಬೇರೆ ಬೇರೆ ಥರದ ಸ್ಪೋರ್ಸ್, ಅದರಲ್ಲಿ ಝೂ ಸ್ಪೋರ್ಸ್ ಪ್ರಿಡಾಮಿನೆಂಟ್ ಆಗಿರುವಂಥದ್ದು. ಮತ್ತು ಸೆಕ್ಷುವಲಲ್ಲಿ ಐಸೋಗ್ಯಾಮಸ್, ಅನೈಸೋಗ್ಯಾಮಸ್ ಮತ್ತು ಊಗ್ಯಾಮಸ್ ಟೈಪ್. ಇಲ್ಲಿ ಕೂಡ ಫ್ರಾಗ್ಮೆಂಟೇಷನ್ ಇದೆ, ಝೂ ಸ್ಪೋರ್ ಫಾರ್ಮೇಷನ್, ಐಸೋ, ಅನೈಸೋ ಆ್ಯಸ್ ವೆಲ್ ಆ್ಯಸ್ ಊಗ್ಯಾಮಸ್. ಬಟ್ ಇಲ್ಲಿಗೆ ಬರುವಾಗ ಫ್ರಾಗ್ಮೆಂಟೇಷನ್ ಇದೆ. ಎಸೆಕ್ಷುವಲಲ್ಲಿ ನಾನ್ ಮೊಟೈಲ್ ಸ್ಪೋರ್ಸ್, ಇಲ್ಲೆಲ್ಲ ಮೊಟೈಲ್ ಸ್ಪೋರ್ಸ್, ಹಾಗಾಗಿ ಝೂ ಸ್ಪೋರ್ಸ್ ಅಂತ ಹೇಳಿದ್ದೇವೆ. ಇಲ್ಲಿ ನಾನ್ ಮೊಟೈಲ್ ಸ್ಪೋರ್ಸ್ ಮತ್ತು ನಾನ್ ಮೊಟೈಲ್ ಗ್ಯಾಮೆಟ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಫ್ಯೂಷನ್ ಆಫ್ ನಾನ್ ಮೊಟೈಲ್ ಗ್ಯಾಮೆಟ್ಸ್ ಇರ್ತದೆ. ಸೊ ಇಲ್ಲಿ ಹೆಚ್ಚಾಗಿ ಕಾಣುವಂಥದ್ದು ಊಗ್ಯಾಮಸ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆ, ಇಲ್ಲಿಗೆ ನಮ್ಮದು ಆಲ್ಗದ ಸ್ಟಡಿ ಮುಗಿಯಿತು.